ಹಲೋ ನಮಸ್ಕಾರ. ಸ್ಪೆಷಲ್ ಡಿಬೇಟ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಈ IT ವಲಯದಲ್ಲಿ ಏನು ಕೆಲಸ ಮಾಡುವಂಥ ಅವಧಿಯನ್ನು 14 ಗಂಟೆಗಳಿಗೆ ಹೆಚ್ಚಿಸಬೇಕು ಅಂತೇಳಿ ಈಗ IT ವಲಯದ ದಿಗ್ಗಜರು, ಕಂಪನಿಯ ಓನರ್ಗಳು ಸರ್ಕಾರದ ಮುಂದೆ ಪ್ರಸ್ತಾವವನ್ನು ಇಟ್ಟಿರುವಂಥದ್ದು. ಒಂದು ವೇಳೆ ಈ ರೀತಿ ಏನು ಕೆಲಸ ಮಾಡುವ ಅವಧಿಯನ್ನು 14 ಗಂಟೆಗಳಿಗೆ ಹೆಚ್ಚಿಸಿದರೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು? ಇದು ನೌಕರರ ಮೇಲೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಒಟ್ಟಾರೆಯಾಗಿ ವ್ಯವಸ್ಥೆಯ ಮೇಲೆ ಇದು ಏನೆಲ್ಲ ಪರಿಣಾಮವನ್ನು ಉಂಟು ಮಾಡಬಹುದು, ಇದರ ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ. ಬೇಡಪ್ಪ ಬೇಡ 14 ಗಂಟೆ. ಈ ಒಂದು ವಿಚಾರದ ಬಗ್ಗೆ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಖ್ಯಾತ ಜನಕಾಳಜಿ ಡಾಕ್ಟರ್ ಆಗಿರುವಂಥ ಡಾಕ್ಟರ್ ಅಂಜನಪ್ಪ ಅವರು ಬಂದಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅನಂತರ ಸಂಪಾದಕರಾದ P. ರಾಜೇಂದ್ರ ಸರ್ ಕೂಡ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಜನಪ್ಪ ಸರ್, ಸಹಜವಾಗಿಯೇ ಏನಾಗುತ್ತೆ, ಮನುಷ್ಯನಿಗೆ ಕೆಲಸ ಅನ್ನೋದು ಬೇಕು. ಕಾಯಕವೇ ಕೈಲಾಸ. ಕಾಯಕದ ಮೂಲಕನೇ ಬದುಕನ್ನು ಕಟ್ಕೋಬೇಕು. 12ನೇ ಶತಮಾನದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಕಾಯಕದ ಮಹತ್ವವನ್ನು ಎಲ್ಲ ಶರಣರು ಸಾರಿದ್ದಾರೆ. ಅದು ಅನಿವಾರ್ಯ. ಆದರೆ ಅದಕ್ಕೊಂದು ಮಿತಿ ಇರುತ್ತೆ, ಇತಿಮಿತಿ ಇರುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಈಗ ನೋಡಿ, ಈ IT ವಲಯ ಅನ್ನೋದೇ ಒಂದು ರೀತಿ ವಿಶೇಷವಾದ ಒತ್ತಡದ ಲೋಕ ಮತ್ತು ಅತಿ ಹೆಚ್ಚಿನ ಸಂಬಳ ಪಡೆಯುವ ಲೋಕ ಅಂಥೇಳಿ ಈಗಾಗಲೇ ಬಿಂಬಿತ ಆಗಿರುವಂಥದ್ದು. ಇದೀಗ IT ವಲಯದ ಏನು ಕೆಲಸದ ಅವಧಿಯನ್ನು ಈಗ ಏನು 10 ಗಂಟೆಯಿಂದ 14 ಗಂಟೆಯವರೆಗೆ ಹೆಚ್ಚಿಗೆ ಮಾಡಿದ್ರೆ ಅದರಿಂದ ಅವ್ರಿಗೇನೋ ಲಾಭ ಆಗ್ಬೋದು, IT ಕಂಪನಿಯವರಿಗೆ, ಉದ್ಯಮ ವಲಯಕ್ಕೆ. ಆದರೆ ನೌಕರರಿಗೆ ಯಾವ ರೀತಿ ಇದರಿಂದ ಪರಿಣಾಮ ಉಂಟಾಗಬಹುದು? ಇದು ಸ್ವಾಗತವೇ ಅಥವಾ ಮಾರಕವೇ? ನೀವು ಹೆಂಗೆ ಇದನ್ನು ವಿಶ್ಲೇಷಣೆ ಮಾಡ್ತೀರಿ ಅಂತ? ಸರ್, ನನಗೆ ಈ ನ್ಯೂಸ್ ಕೇಳಿದ ತಕ್ಷಣವೇ ಆಶ್ಚರ್ಯ ಆಗೋದು ಅಂದರೆ, ನಾನೊಬ್ಬ ಹಳ್ಳಿ ರೈತನ ಮಗ. ನಮ್ಮೂರಿನಲ್ಲಿ ಕೂಲಿ ಆಳಿಗೂ ಕೂಡ, ಅಂದರೆ ಹೊಲ ಮನೆಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ. 10 to 6 ಮಧ್ಯೆ 5 6 ಅವರ್ಸ್ಗಿಂತಲೂ ಜಾಸ್ತಿ ಹೋಗಲ್ಲ. ಫಿಸಿಕಲ್ ವರ್ಕ್ಗಿಂತಲೂ ಮನುಷ್ಯನಿಗೆ ಜಾಸ್ತಿ ಸ್ಟ್ರೈನ್ ಆಗೋದು ಮೆಂಟಲ್ ವರ್ಕಿಂದ. ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವರು 14 ಅವರ್ಸ್ ವರ್ಕ್ ಮಾಡೋದು ಅಂದರೆ ಯಾವ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡುತ್ತೆ? ಎಲ್ಲಿ ಯಾವ ದೇಶದಲ್ಲಿ ಇದೆ? ಒಬ್ಬ ಮನುಷ್ಯನಿಗೆ 24 ಗಂಟೆನೇ ಇರೋದು. ಅದರೊಳಗೆ ನಾವೇ ಹೇಳ್ತೀವಿ, ಒಬ್ಬ ಮನುಷ್ಯ ಸುಖವಾಗಿರಬೇಕು ಅಂದರೆ 6 to 8 ಅವರ್ಸು ನಿದ್ದೆ ಮಾಡಬೇಕು ಅಂತ ಹೇಳ್ತೀವಿ. ಇವರು 14 ಅವರು, ಅದಾದಮೇಲೆ ಉಳಿದ ಅವರ್ನಲ್ಲಿ 8 ಗಂಟೆ ನಿದ್ದೆ ಹೆಂಗೆ ಮಾಡ್ತಾರೆ? ಡೆಫಿನೆಟ್ಲಿ ಫಿಸಿಕಲ್ ಸ್ಟ್ರೈನ್ ಈಸ್ ಈಕ್ವಲಿ ಇಂಪಾರ್ಟೆಂಟು. ಮೆಂಟಲ್ ಸ್ಟ್ರೈನ್ ಈಸ್ ಮಚ್ ಮೋರ್ ಡೇಂಜರಸ್ ಆನ್ ದ್ಯಾಟ್. ಇವತ್ತು ತುಂಬ ಜನ ನಮ್ಮನ್ನು ಕೇಳ್ತಾರೆ, ಯಾಕೆ ಡಾಕ್ಟ್ರೆ 32 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ? ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ನ ತಂದೆ ತಾಯಿಯಂದಿರು ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಿದ್ದಾರೆ ಇವತ್ತು. ಎಷ್ಟೋ ಜನ ನಮ್ಗೆ ಆಶ್ಚರ್ಯ ಆಗುತ್ತೆ, ಚೆನ್ನಾಗೇ ಇದ್ದ, ಹಂಗೆ ಇಕ್ಕಿದಂಗೆ ಹಾರ್ಟ್ ಅಟ್ಯಾಕ್ ಆಯಿತು, ಕಾರ್ಡಿಯಾಕ್ ಅರೆಸ್ಟ್, ಇವೆಲ್ಲ. ಸೊ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನಿಂದ ಅನೇಕ ಕಾಯಿಲೆಗಳು ಬರ್ತವೆ. ಇವೆಲ್ಲ ಡೆಫಿನೆಟ್ಲಿ ಟೆನ್ಷನ್ ಓರಿಯೆಂಟೆಡ್ ಡಿಸೀಸಸ್ಸು. ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಇನ್ನೂ ಅನೇಕ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಇರ್ಬೋದು. ಇವೆಲ್ಲವೂ ಕೂಡ ನಾವು ಭಾಳ ಸಾರಿ ವಾಟ್ ಆರ್ ದ ಕಾಸಸ್ ಫಾರ್ ಡಿಸೀಸಸ್ ಅಂದಾಗೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಅಂತ ಒಂದು ಆಯ್ಕೆ ಆಗ್ತೀವಿ. ಆ ದೃಷ್ಟಿಯಲ್ಲಿ ಡೆಫಿನೆಟ್ಲಿ ನಾನು ಒಬ್ಬ ಹಿರಿಯ ವೈದ್ಯನಾಗಿ, ಒಬ್ಬ ಜವಾಬ್ದಾರಿಯ ಡಾಕ್ಟ್ರಾಗಿ ಇದು ಭಾಳ ಇಂಪಾರ್ಟೆಂಟ್ ಡಿಬೇಟು. ಆತ್ಮೀಯರು ಇದ್ದಾರೆ ಜೊತೆಯಲ್ಲಿ. ಮುಂದೆ ಮಾತಾಡ್ತಾ ಇದನ್ನು ಐ ಡೋಂಟ್ ಅಕ್ಸೆಪ್ಟ್ ದಿಸ್ 14 ಅವರ್ಸ್ ಡ್ಯೂಟಿ. ಓಕೆ ರಾಜೇಂದ್ರ ಸರ್, ಈಗ ಸರ್ಕಾರದ ಮುಂದೆ ಈ ಒಂದು ಪ್ರಸ್ತಾಪವನ್ನು IT ವಲಯ ಇಟ್ಟಿದೆ. ಅದು ಇನ್ನೂ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಮತ್ತು ಅಂಗಡಿ ಕೆಲವೊಂದು ಏನು ಕಾಯ್ದೆ ಇದೆ, ಏನು ವ್ಯವಹಾರ ಮಾಡುವಂಥದ್ದು, ಅದಕ್ಕೆ ತಿದ್ದುಪಡಿ ತರಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದನ್ನು ವಿವೇಚನೆ ಮಾಡಬೇಕಾಗತ್ತೆ. ಈ ರೀತಿ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡೋದ್ರಿಂದ ಇದು ಆ ವಲಯಕ್ಕೆ ಲಾಭ ಆಗ್ಬೋದು. ಇದು ನೌಕರ ವಲಯಕ್ಕೆ ಯಾವ ರೀತಿ ತೊಂದರೆ ಕೊಡ್ಬೋದು? ಇದು ಜಾರಿ ಮಾಡುವ ಸಾಧ್ಯತೆಗಳ ಬಗ್ಗೆ ಸರ್ಕಾರ ಏನು ಯೋಚನೆ ಮಾಡ್ಬೋದು ಅಂತ? ಯಾರಿಗೆ ಸರ್ಕಾರಕ್ಕೆ ಯಾವ ರೀತಿ ಲಾಭ ಆಗುತ್ತೆ? ಸರ್ಕಾರಕ್ಕಲ್ಲ, ಕಂಪನಿಗಳಿಗೆ ಇರಲಿ, ಯಾವ ರೀತಿ ಲಾಭ ಆಗುತ್ತೆ? ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಕಂಪನಿಗೆ ಲಾಭ ಆಗಬೇಕಾಗಿದ್ದರೆ ಆ ಕಂಪನಿಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಆರೋಗ್ಯದಾಯಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯದಾಯಕವಾಗಿದ್ದರೆ ನಿಮ್ಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ.
ಇಲ್ಲದೇ ಇದ್ದರೆ ನೀವು ಕೇವಲ 14 ಗಂಟೆ ಅಂತ ಹೇಳ್ಬಿಟ್ಟು ನೀವು ಮಾಡಿದರೆ ಅದು ಉತ್ಪಾದನೆಗೂ ಮನುಷ್ಯ ಮಾಡ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿಗೂ ಒಂದು ಇಂಟರ್ ರಿಲೇಟೆಡ್, ಅದು ಒಂದಕ್ಕೊಂದು ಅದು ಕೋರಿಲೇಟೆಡು. ಸೊ ಹೀಗಾಗಿ ಈ ರೀತಿಯಾದಂಥ ಒಂದು ಬೇಸ್ಲೆಸ್ ಒಂದು ಪಾಲಿಸೀಸ್ ಏನಾದರೂ ತಂದರೆ ಅದು ಇಟ್ ಅಫೆಕ್ಟ್ಸ್ ದ ಇಂಡಸ್ಟ್ರಿ. ಮತ್ತು ಹಾಗೆಯೇ ನಮ್ಮ ಏನು ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಖಾಸಗಿ ಉದ್ಯೋಗ ಆಗಿರ್ಬೋದು, ಅದಕ್ಕೆ ಇಷ್ಟು ಗಂಟೆಗಳ ಕಾಲ ಅಂತ ಹೇಳ್ಬಿಟ್ಟು ನಿಗದಿ ಮಾಡಿರ್ತಕ್ಕಂಥವ್ರು ಅದೆಲ್ಲ ಸ್ಟಡಿ ಮಾಡಿ ಅದರ ಹಿಂದೆ ಭಾಳ ಸೈಕಾಲಜಿ ಇದೆ, ಅದರ ಹಿಂದೆ ಬೇರೆ ಬೇರೆ ನಾನಾ ರೀತಿಯಾದಂಥ ಕೆಲವು ಸೂತ್ರಗಳು ಅವೆಲ್ಲ ಇದೆ. ಹಾಗಾಗಿ ಈಗ ಡಾಕ್ಟರ್ ಹೇಳ್ದಂಗೆ ಈ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಅಂತಕ್ಕಂಥದ್ದನ್ನು ಅದನ್ನೆಲ್ಲ ಸ್ಟಡಿ ಮಾಡಿ ಇಂತಿಷ್ಟು ಗಂಟೆ ಕೆಲಸ ಮಾಡಬೇಕು, ಅದು ಮಾಡಿದ್ರೆ ಓವರ್ ಟೈಮ್ ಅಂತ ಆಗುತ್ತೆ. ಮತ್ತು ಓವರ್ ಟೈಮ್ ಕೂಡ ಹೆಚ್ಚಾಗಿ ಮಾಡೋಂಗಿಲ್ಲ, ಓವರ್ ಟೈಮ್ಗಳು ಜಾಸ್ತಿ ಕೊಡೋಂಗಿಲ್ಲ. ಅದಕ್ಕೆ ಲೇಬರ್ ಲಾ ಇದೆ, ಇಂಡಸ್ಟ್ರಿಯಲ್ ಇದಿದೆ, ಅವೆಲ್ಲ ಬೇಕಾದಷ್ಟು ಬರುತ್ತೆ. ಹಾಗಾಗಿ ಇದು ಯಾವ ದೇಶದಲ್ಲಿ ಇದೆಯೋ ಗೊತ್ತಿಲ್ಲ. ಈಗ 14 ಗಂಟೆ ಕೆಲಸ ಮಾಡ್ತಕ್ಕಂಥ ಒಂದು ಸಿಸ್ಟಮ್ಮು ಅದೇನು ಆಸ್ಟ್ರೇಲಿಯಾಲಿದೆಯೋ, ಕೆನಡಾಲಿದೆಯೋ, ಇಂಗ್ಲೆಂಡಲ್ಲಿದೆಯೋ ಅಥವಾ ಅಮೆರಿಕನ್ನಲ್ಲಿದೆಯೋ, ಅಲ್ಲೂ ಕೂಡ ಇರಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವೆಲ್ಲವೂ ಕೂಡ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಒಂದು ಏಕಸ್ವಾಮ್ಯ, ಮೊನೋಪಲೈಸ್ಡ್ ಆ್ಯಂಡ್ ಯೂನಿಡೈರೆಕ್ಷನಲ್, ಏನು ಒಂದು ಯೂನಿಡೈರೆಕ್ಷನಲ್ ಈ ಕಂಪ್ನೀಸ್ ಕೇಳೋರಿಲ್ಲ. ಈ IT ಸೆಕ್ಟರ್ಸ್ಗೆ ಯಾವ ಲಾ ಅಪ್ಲೈ ಆಗುತ್ತೆ ಹೇಳಿ? ವಿಚ್ ಲಾ ಅಪ್ಲೈಸ್ ಟು ದಿಸ್ ಮಲ್ಟಿನ್ಯಾಷನಲ್ ಕಂಪನೀಸ್? ಹೀಗಾಗಿ ದಿಕ್ಕಾಪಾಲಾಗ್ತಾ ಇದೆ. ಮತ್ತು ಮಾನಸಿಕ ಸ್ವಾಸ್ಥ್ಯದ ಹಿನ್ನೆಲೆಯಲ್ಲಿ ನೀವು ಆ ರೀತಿಯಾದಂಥ ಒಂದು ವರ್ಕ್ಲೋಡು ಮತ್ತು ವರ್ಕಿಂಗ್ ಅವರ್ಸು ಫಿಕ್ಸ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಇವರು ಪ್ರಪೋಸಲ್ ಕೊಟ್ಟರು ಸರ್ಕಾರ ಏನು ಒಪ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ ಬಿಡಿ. ಖಂಡಿತವಾಗ್ಲೂ ಇದನ್ನು ಸರ್ಕಾರ ಒಪ್ಕೊಳ್ಳೋಂಥ ನನ್ನ ಭರವಸೆ ಇದೆ. ಅಂಜನಪ್ಪ ಸರ್, ನೀವು ಹೇಳಿದ್ರಿ ಅಂದರೆ ಮನುಷ್ಯನಿಗೆ ವಿಶ್ರಾಂತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದರಿಂದ ಕೌಟುಂಬಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು. ಸೊ ನಾವು ಸ್ವಲ್ಪ ಫೋಕಸ್ ಮಾಡಿ ಮಾತಾಡೋದಾದರೆ ಈ ಒತ್ತಡ ಅನ್ನೋವಂಥದ್ದೇ ಒಂದು ರೀತಿ ಈಗ ಇವತ್ತಿನ ಜಂಜಾಟದ ಬದುಕಿನಲ್ಲಿ ಅದು ಒತ್ತಡದ ಜೊತೆಗೆ ಬದುಕಬೇಕಾಗಿದೆ ಅಂತ ಈಗ IT-BT ವಲಯ ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಏನು ಯಾವ ರೀತಿ ಸಮಸ್ಯೆಗಳಿಗೆ ಇದು ಉಂಟು ಮಾಡ್ಬೋದು ಸಾಮಾಜಿಕವಾಗಿ ಮತ್ತು ಏನು ಆರೋಗ್ಯದ ನೆಲೆಯಲ್ಲಿ ನೋಡೋದಾದ್ರೆ? ಇಲ್ಲ, ಮನುಷ್ಯನಿಗೆ ಒಂದು ದಿನಚರಿ ಅಂತ ಇರುತ್ತೆ. ಕರೆಕ್ಟ್. ಅನಿಮಲ್ಸ್ ಲೈಫೇ ಬೇರೆ, ನಮ್ಮ ಸಿವಿಲೈಸೇಷನ್ ಮನುಷ್ಯ ಒಬ್ಬನೇ ಮಾತನಾಡೋನು, ಅವನಿಗೆ ಆರ್ಗನೈಸ್ಡ್ ಜೀವನ ಅಂತ ಇರುತ್ತೆ. ಎಷ್ಟೋ ಸಾರಿ ನಾವು ಹೇಳ್ತೀವಿ, ಅನ್ಫಾರ್ಚುನೇಟ್ಲಿ ಇವತ್ತು ವರ್ಕಿಂಗ್ ಫ್ರಮ್ ಹೋಮ್ ಇದು ಯಾವಾಗ ಕೋವಿಡ್ ಸಮಯದಿಂದ ಶುರುವಾಯ್ತಲ್ಲ, ಅನೇಕ ಫ್ಯಾಮಿಲಿಗಳಿಗೆ 108 ಪ್ರಾಬ್ಲಮ್ಗಳು. ಯಾಕಂದರೆ ಒಬ್ಬ ಮನುಷ್ಯ ಬರೀ ಒಬ್ಬನೇ ಜೀವಿಸೋದಿಲ್ಲ, ಸಂಘಜೀವಿ. ಅವನಿಗೆ ತನ್ನದೇ ಆದ ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತವೆ. ಇವನು 14 ಅವರು ಬರೀ ಇವನು ಕಂಪ್ಯೂಟರ್ ಜೊತೆಗಿದ್ದರೆ ಇವನು ಮಕ್ಕಳಿಗೆ ಸಮಯ ಯಾವಾಗ ಕೊಡ್ತಾರೆ? ಕರೆಕ್ಟ್. ನಾವು ಭಾಳ ಸಾರಿ ಹೇಳ್ತೀವಿ ಬೇಟಿ ಬಚಾವ್ ಅಂತ ಮೋದಿ ಸಾಹೇಬ್ರು ಹೇಳ್ತಿರ್ತಾರೆ. ನಿಜ, ಮಕ್ಕಳು ನೋಡ್ಕೋಬೇಕು ಅಂದರೆ ನಾನು ಭಾಳ ಸಾರಿ ವೈದ್ಯನಾಗಿ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಏನು ಮಾಡಿಕೊಡ್ದಿದ್ರು ಪರವಾಗಿಲ್ಲ, ನಿನ್ನ ಸಮಯವನ್ನು ಕೊಡು ಅಂತ. ಇವನು 14 ಅವರ್ಸ್ ತನ್ನ ವರ್ಕಿಗೆ ಕೊಟ್ಟರೆ ತನ್ನ ಹೆಂಡತಿಗೇನು ಟೈಮ್ ಕೊಡ್ತಾನೆ. ಇದು ಇಂಪಾರ್ಟೆಂಟ್. ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ಮನುಷ್ಯ ಸಂಪಾದನೆ ಮಾಡ್ಬೋದು. ಕಂಪ್ನಿಯವರು ಹೇಳ್ದಂಗೆ ಅದು ನಿಜನೇ. ನಮ್ಮ ಹೆಸರೇ ಮರ್ತೆ ನಮ್ಮ ರಾಜೇಂದ್ರ ಸರ್ ಹೇಳ್ದಂಗೆ ಇದು ವೆರಿ ವೆರಿ ಇಂಪಾರ್ಟೆಂಟು. ಕಂಪ್ನಿಗೆ ಯಾಕೆ ಲಾಭ ಆಗಲ್ಲ ಅಂದರೆ, ಕೀಪ್ ದ ಪರ್ಸನ್ ಹ್ಯಾಪಿ, ಯುವರ್ ಕಂಪನಿ ವಿಲ್ ಗ್ರೋ. ನಾನು ಮೆಡಿಕಲ್ ಕಾಲೇಜ್ ನಮ್ಮ ಮ್ಯಾನೇಜ್ಮೆಂಟಿಗೆ ಹೇಳ್ತೀನಿ, ನೋಡಿ ಸ್ವಾಮಿ, ಎಂಪ್ಲಾಯೀಸ್ನ ನಮ್ಮನ್ನು ಖುಷಿಯಾಗಿಟ್ಟರೆ ನಾವು ಜಾಸ್ತಿ ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತೀವಿ. ಇದು ಸತ್ಯ. ಎಲ್ಲೋ ಕೂಡ ಬೈಕೊಂಡು ಒದ್ದಾಡಿಕೊಂಡು ತನ್ನ ಆರೋಗ್ಯನೇ ಚೆನ್ನಾಗಿ ಇಲ್ದಿದ್ದಾಗ ಕಂಪ್ನಿಗೆ ಹೆಂಗೆ ದುಡಿತಾನೆ? ಆ್ಯಂಡ್ ಮನುಷ್ಯನ ಆರೋಗ್ಯ ಭಾಳ ಇಂಪಾರ್ಟೆಂಟು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಇನ್ನು 14 ಗಂಟೆ ಕೆಲಸ ಮಾಡಿಬಿಟ್ಟು BP ಬಂದರೆ, ಒಂದು ಸಾರಿ ಹೈಪರ್ ಟೆನ್ಷನ್ ಆದರೆ ಲೈಫ್ ಲಾಂಗ್ ಅವನ ಟ್ರೀಟ್ಮೆಂಟ್ ತೊಗೋಬೇಕು. ಒಂದು ಸಾರಿ BP ಜಾಸ್ತಿ ಆದರೆ ಅವನ ಕಿಡ್ನಿ, ಅವನ ಬ್ರೈನು ಯಾವ ಬೇಕಾದ್ರೂ ಸ್ಟ್ರೋಕ್ ಆಗ್ಬೋದು. ಇಂಥ ಅನೇಕ ಕಾಯಿಲೆಗಳು, ಭಾಳ ಕಾಯಿಲೆಗಳಿಗೆ ಇವತ್ತು ಸ್ಟ್ರೆಸ್ಸೇ ರೀಸನ್, ಅದೇ ಕಾರಣ. ಆದ್ದರಿಂದ ದಯವಿಟ್ಟು ಈ ರೀತಿಯ ಒಂದು ಯೋಚನೆ ಅವ್ರಿಗೆ ಹೆಂಗೆ ಬಂತೋ ಗೊತ್ತಿಲ್ಲ. ಯಾಕಂದರೆ ಭಾಳ ಸಾರಿ ನಾವು ನೋಡ್ತೀವಿ, ದುಡಿಯೋ ಮನುಷ್ಯನಿಗೆ ರೆಸ್ಟ್ ಬೇಕೇ ಬೇಕು. ರೆಸ್ಟ್ ಇಲ್ದಿದ್ರೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಇದೆ ನಮ್ಮ ದೇಹದಲ್ಲಿ. ದೇ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್, ವಾಲಂಟ್ರಿ ಕಂಟ್ರೋಲ್ ಇರಲ್ಲ. ಸೊ ಯಾವಾಗ ಈ ರೀತಿಯ ಮನುಷ್ಯನ ಆಕ್ಟಿವಿಟೀಸ್ ಏರುಪೇರು ಆಗ್ತವಲ್ಲ, ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಪಿಟ್ಯೂಟ್ರಿ ಕೆಲಸ ಮಾಡೋದಿಲ್ಲ, ಎಂಡೋಕ್ರೈನ್ ಆರ್ಗನ್ಸು ಸರಿಯಾಗಿ ಅದಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಅದಕ್ಕೆ ಮೊದಲೆಲ್ಲ ಎಷ್ಟು ಚೆನ್ನಾಗಿ ಹೇಳೋರು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಈಸ್ ಗುಡ್ ಫಾರ್ ಹೆಲ್ತ್ ಅನ್ನೋರು. ಈ 14 ಗಂಟೆ ಒಂದು ದುಡಿತಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಎಲ್ಲಿ ಅರ್ಲಿ ಟು ರೈಸ್, ಎಲ್ಲಿ ಎಕ್ಸರ್ಸೈಸು? ನಾವೇ ಹೇಳ್ತೀವಿ ಯೋಗ ಮಾಡಿ. ಏನು ಈ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಯೋಗ ಹೇಳ್ಕೊಟ್ಟಂಥ ಕಂಟ್ರಿ. ಇವತ್ತು ವರ್ಲ್ಡ್ ಯೋಗ ಡೇ ಸ್ಟಾರ್ಟ್ ಆಗಿದೆ ಭಾರತ ದೇಶದಿಂದ. ಅಂಥದ್ರೊಳಗೆ ನೀವು 14 ಗಂಟೆ ಕೆಲಸ ಮಾಡಿ
ಯೋಗನೂ ಮಾಡಿ ಅಂದರೆ ಇಲ್ಲಾಜಿಕಲ್ ಇದು. ಸೊ ಅದರಿಂದ ಅನೇಕ ಎಲ್ಲ ಆರ್ಗನ್ ಮೇಲೆ ಸರ್, ಸ್ಕಿನ್ ಇಟ್ ಸೆಲ್ಫ್ ಈಸ್ ಲಾರ್ಜೆಸ್ಟ್ ಆರ್ಗನ್ ಆಫ್ ಹ್ಯೂಮನ್ ಬಾಡಿ ಈಸ್ ಅವರ್ ಸ್ಕಿನ್ನೇ ಎಷ್ಟು ಸೆನ್ಸಿಟಿವ್ ಇದೆ ಅಂದರೆ, ನೀವು ಕೂತ ಜಾಗದಲ್ಲೇ 14 ಅವರ್ ಇವನು ಕೂತ ಅಂದರೆ ಇವನಿಗೆ ಪೈಲ್ಸ್ ಬರುತ್ತೆ, ಎಮ್ರಾಯ್ಡ್ಸ್ ಬರುತ್ತೆ. ಇಂಥ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ನಾನು ಐ ಎಮ್ ಎ ಬಾಟಮ್ ಸ್ಪೆಷಲಿಸ್ಟ್. ನಾನು ಭಾಳ ಸಾರಿ ಹೇಳ್ತೀನಿ, ತುಂಬ ಜನ ನನಗೆ ಎಕ್ಸೆಸ್ ಆಫ್ ಹೀಟ್ ಆಯಿತು ಅದರಿಂದ ಪೈಲ್ಸ್ ಬಂತು ಅವ್ರಿಗೂ. ಇಲ್ಲ, ಕೂತು ಕೆಲಸ ಮಾಡಿರಿ. ಡ್ರೈವರ್ಸು, ಟೈಲರ್ಸು, ಈ ಥರ ಎಕ್ಸಿಕ್ಯೂಟಿವ್ಸು, ನೀವು ಕೂತು ಕೆಲಸ ಮಾಡೋದ್ರಿಂದ ನಿಮಗೆ ಬಾಟಮ್ ಪ್ರಾಬ್ಲಮ್ ಬರುತ್ತೆ, ಹೆಮರಾಯ್ಡ್ಸ್ ಬರುತ್ತೆ. ಇವೆಲ್ಲವೂ ಕೂಡ ವಿಜ್ಞಾನದಲ್ಲಿ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ಪಾಠ ನಾನು ಕಲ್ತಿದ್ದೀನಿ. ನಾನು ಇವತ್ತು ಒಬ್ಬ ಪ್ರೊಫೆಸರಾಗಿ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ಅಂಥದ್ರಲ್ಲಿ ಇಂಥ ಡಿಬೇಟು ರಿಯಲಿ ಜನಗಳಿಗೆ ಐ ಓಪನ್ ಅವರು. ಸರ್ಕಾರಕ್ಕೂ ಕೂಡ ಆ ರೀತಿ ಏನಾದರೂ ಇಂಥ ಬೇಡಿಕೆ ಬಂದಾಗ ದಯವಿಟ್ಟು ಅಕ್ಸೆಪ್ಟ್ ಮಾಡೋಂಗಿಲ್ಲ. ಟೇಕ್ ದ ಕನ್ಸಲ್ಟೇಷನ್ ಆಫ್ ಎ ಡಾಕ್ಟರ್. ವೈದ್ಯರ ಸಲಹೆಯನ್ನು ತಗೊಂಡು ಮಾಡಿ ಅಂತ ಹೇಳಬೇಕು. ಓಕೆ ರಾಜೇಂದ್ರ ಸರ್, ಈಗ ಇನ್ಫೋಸಿಸ್ ನಾರಾಯಣಮೂರ್ತಿಯವರು ಇತ್ತೀಚೆಗೆ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಯುವಕರು ಎಲ್ಲ ವಾರಕ್ಕೆ 70 ಗಂಟೆ ಕಾಲ ಕೆಲಸ ಮಾಡಬೇಕು, ನಾವು ಚೀನಾದ GDPಗೆ ಸರಿಸಾಮನಾಗಿ ಹೋಗಬೇಕು ಅಂತಂದರೆ. ಸೊ ಯಾವಾಗ ಆ ಸ್ಟೇಟ್ಮೆಂಟ್ ಕೊಟ್ಟರು ದೊಡ್ಡ IT ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಆನಂತರ ಈ IT ವಲಯ ಇಂಥ ಒಂದು ಯೋಚನೆಗಳಿಗೆ ಬಂತು. ಹಾಗಿದ್ರೆ ಅವರು ಯೋಚನೆ ಮಾಡೋ ಯಾವ ಅರ್ಥದಲ್ಲಿ ಯೋಚನೆ ಮಾಡಿದ್ದಾರೆ, ಹೇಗೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಇನ್ಫೋಸಿಸ್ ನಾರಾಯಣಮೂರ್ತಿ ಅವರ ಒಂದು ಪ್ರತಿಭೆ ಮತ್ತು ಅವರ ಒಂದು ಸಾಧನೆಗಳ ಬಗ್ಗೆ ನನಗೆ ತುಂಬ ಗೌರವ ಇದೆ, ಇಲ್ಲ ಅಂತಲ್ಲ. ಅವರು ದೊಡ್ಡ ಕಂಪನಿ ಕಟ್ಟಿದ್ರು. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಒಂದು ಎಲ್ಲೋ ಕೋಲಾರ ಜಿಲ್ಲೆ ಒಂದು ಶಿಡ್ಲಘಟ್ಟ ಅಂತ ಊರಿನಿಂದ ಅವರ ತಂದೆ ಅವರು ಶಿಕ್ಷಕರಾಗಿದ್ದರು. ಒಂದು ಬಹಳ ಅತ್ಯದ್ಭುತವಾದಂಥ ಒಂದು ಇದನ್ನು ಮಾಡಿದರು. ಆದರೆ ಈ ಪ್ರೊಡಕ್ಷನ್ ಹೆಸರಿನಲ್ಲಿ, ಈ ಅಪ್ರೈಸಲ್ ಹೆಸರಿನಲ್ಲಿ, ನಿಮ್ಮ ಟಾರ್ಗೆಟ್ಸ್ ಹೆಸರಿನಲ್ಲಿ ಈ ಕಂಪನಿಗಳಿಗೆ ನಾವು ಇವರನ್ನು ಒಂಥರ ಈ ಓಡೋ ಕುದುರೆಗಳನ್ನಾಗಿ ಮಾಡೋಂಗಾಗೋದಿಲ್ಲ ಜನರು. ಯಾಕೆಂತ ಹೇಳಿದ್ರೆ ಆ ಅನಿಮಲ್ಸ್ಗಾದರೂ ಒಂದು ಹಾರ್ಸ್ ಪವರ್ ಅಂತಕ್ಕಂಥದ್ದು ಇರ್ಬೋದೇನೋ, ಆದರೆ ಮನುಷ್ಯನಿಗೆ ಆ ರೀತಿಯಾದಂಥ ಒಂದು ಉತ್ಪಾದನೆ ಕೊಡಬೇಕಾಗಿದ್ದರೆ ಅವ್ರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ನಾರಾಯಣಮೂರ್ತಿ ಅವ್ರಿಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ತಿಳಿದವರು, ಬಲ್ಲವರು, ಬಹಳ ಅದ್ಭುತವಾದಂಥ ಸುಧಾಮೂರ್ತಿಯವರು ಭಾಳ ಒಳ್ಳೆ ಪುಸ್ತಕಗಳು ಬರೆದಿದ್ದಾರೆ, ಸಮಾಜ, ಜೀವನ, ಬದುಕು, ಇದ್ರ ಬಗ್ಗೆ ಎಲ್ಲ. ಹಾಗಾಗಿ ನಮ್ಮ ಸ್ಟ್ರೆಂತ್ ಇವತ್ತು GDP ಓಕೆ ಸರ್. ಈಗ ಅಲ್ಲ, ತಿಂಗಳಿಗೆ 70-80 ಲಕ್ಷ ಸಂಬಳ ತಗೊಂಡವನಿಗೂ 15-20 ಸಾವಿರ ಸಂಬಳಗೂ ವ್ಯತ್ಯಾಸ ಇರಲ್ವಾ ಇದೆ. ಆದ್ರೆ ಚೈನಾನವರ ಜೊತೆ ಕಂಪೀಟ್ ಮಾಡೋ ದೃಷ್ಟಿನಲ್ಲಿ ನಾವು ಓಡ್ಬೇಕು. ಅದೇ ಇವತ್ತು ಆಗ್ತಾ ಇರೋದು ಈ ಒತ್ತಡ. ಆಗಲೇ ಹೇಳಿದ್ರು ಡಾಕ್ಟ್ರು, ಈ ಒತ್ತಡಗಳಿಂದ ಇವತ್ತೇನಾಗ್ತಾ ಇದೆ, ನಮ್ಮ ಮಕ್ಕಳನ್ನು ನಾವು ಕಾರ್ಖಾನೆಯ ವಸ್ತುಗಳನ್ನು ಮಾಡ್ತಾ ಇದ್ದೇವೆ, ಉತ್ಪನ್ನಗಳನ್ನಾಗಿ ಮಾಡ್ತಾ ಇದ್ದೇವೆ, ನಾವು ಮಕ್ಕಳನ್ನು ಬೆಳೆಸ್ತಾ ಇಲ್ಲ. ಐ ಥಿಂಕ್ ಯು ಮೇ ಅಗ್ರಿ ಫಾರ್ ದಟ್. ಯಾಕೆಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳನ್ನು ಆ ರೀತಿಯಾದಂಥ ಒಂದು ಎಜುಕೇಷನ್ ಕೊಟ್ಟು ಅವರು ದುಡಿಯುವ ಯಂತ್ರಗಳನ್ನಾಗಿ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ನೀನು ದುಡಿಬೇಕು, ಅವ್ನು ಓದೋವಾಗ ಏನು ಮಾಡ್ತೀವಿ, ನೀನು ಓದಬೇಕು, ನೀನು ಫಸ್ಟ್ ರ್ಯಾಂಕ್ ಬರಬೇಕು, ಔಟ್ ಆಫ್ 10 ಔಟ್ ಆಫ್ 10 ತೆಗಿಬೇಕು, 100 ಔಟ್ ಆಫ್ 100 ತೆಗಿಬೇಕು. ಅದಾದ ತಕ್ಷಣ ನೀನು IT ಸೆಕ್ಟ್ರಲ್ಲಿ ಕೆಲಸ ಮಾಡಬೇಕು, ನೀನು 4 ಲಕ್ಷ ಸಂಪಾದನೆ ಮಾಡಬೇಕು, ಏನೇ ಆಗೋಗ್ಬಿಡ್ಲಿ ಅವನು. ಹೀಗಾಗಿ ಒತ್ತಡ, ಮೀಟಿಂಗು ಈ ರೀತಿಯಾದಂಥ ಒಂದು ಬದುಕು. ಆದರೆ ಅವನ ಸ್ಪ್ಯಾನ್ ಆಫ್ ಲೈಫ್ ಏನಾಗುತ್ತೆ, ಆಗಲೇ ಅದನ್ನು ಹೇಳಿದ್ರು 30-35 ವರ್ಷಕ್ಕೆ ಅವನ ಆಯುಷ್ಯ ಮುಗೀತು. ಈ ರೀತಿ ಇತ್ತ. ಈಗ ನಮ್ಮ ತಂದೆಯವರಾಗಲಿ ನಮ್ಮ ಅಜ್ಜಂದರಾಗಲಿ ಅವರೆಲ್ಲ ಯಾಕೆ 58 ವರ್ಷ ಅಂತ ಯಾಕೆ ಇಟ್ಟರು, ಮಿನಿಮಮ್ 55 to 58 ರಿಟೈರ್. ಐ ಡೋಂಟ್ ಥಿಂಕ್ ದಿ ಜನರೇಷನ್ಸ್ ಆಫ್ ಪ್ರೆಸೆಂಟ್, ಐ ಥಿಂಕ್ ದ ರಿಟೈರಿಂಗ್ ಏಜ್ ಮೇ ಬಿ 40. ಹೀಗಾಗೋಗ್ಬಿಟ್ರೆ ಬದುಕೇನ್ರಿ ಆಗುತ್ತೆ, ನಮ್ಮ ಜೀವನ ಏನ್ರಿ ಆಗುತ್ತೆ. 14 ಗಂಟೆ ದುಡಿಯೋಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಚೈನಾನವ್ರಿಗಿರ್ಬೋದು, ಅವರ ಫಿಸಿಕ್ಕು ಸ್ಟ್ರೆಂತು, ಅವ್ರು ತಿಂತಕ್ಕಂಥ ಆಹಾರ ಪದ್ಧತಿ ಅವೆಲ್ಲ ಇದಿರಬಹುದೇನೋ. ಆದರೆ ಇವತ್ತು ಕಂಪನಿಗಳ ಒಂದು ಲಾಭಕ್ಕೋಸ್ಕರ ಕಂಪನಿಗಳು ಇವತ್ತು ಏನಾಗ್ತಾ ಇದೆ, 3 ತಿಂಗಳಿಗೊಂದ್ಸಾರಿ ಕ್ವಾರ್ಟರ್ಲಿ ಇದು ಮಾಡ್ತಾರೆ. ಈ ಕಂಪನಿಗಳಿಗೆ ದುಡ್ದು ಅಪ್ರೈಸಲ್ಸು ನೀವು ಕೊಟ್ಬಿಡು ಟಾರ್ಗೆಟ್. ಆ ಟಾರ್ಗೆಟ್ ರೀಚ್ ಆಗಬೇಕಷ್ಟೇ. ಐ ಡೋಂಟ್ ನೋ ವಾಟ್ ಎವರ್ ಯು ವಾಂಟ್, ಐ ಡೋಂಟ್ ವಾಂಟ್ ಆಲ್ ದೀಸ್ ರೀಸನ್ಸ್, ಬಟ್ ಐ ನೀಡ್ ರಿಸಲ್ಟ್. ಈ ರೀತಿಯಾದಂಥ ಒಂದು ರಿಸಲ್ಟ್ ಓರಿಯೆಂಟೆಡ್ ಒಂದು ಮೆಂಟಾಲಿಟಿ ಬಂದಿದ್ದರಿಂದ ನಾವು ಬದುಕುಗಳನ್ನು ಕಳ್ಕೊಳ್ತಾ ಇದ್ದೇವೆ, ನಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದೇವೆ, ನಮ್ಮ ಜೀವನವನ್ನು ಕಳ್ಕೊಳ್ತಾ ಇದ್ದೇವೆ. ಇದಕ್ಕೆ ಇವತ್ತಿನ ಪರಿಸ್ಥಿತಿಗಳ ಕಾರಣ. ಹಾಗಾಗಿ ಸರ್ಕಾರ ಇಂಥ ಒಂದು ಅವಿವೇಕಿ ತೀರ್ಮಾನಗಳನ್ನು ಒಪ್ಪಬಾರ್ದು ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗಿರ್ತಕ್ಕಂಥ ರೂಲ್ಸು, ರೆಗ್ಯುಲೇಷನ್ಸು, ಲೇಬರ್ ಲಾ ಏನೇ ಇರಲಿ ಅದು ಸರಿಯಾಗೇ ಇದೆ. ಹಾಗಾಗಿ ಅದನ್ನು ಪಲ್ಲಟ ಮಾಡ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ವಿರುದ್ಧವಾಗಿ ಈ ರೀತಿಯಾದಂಥ IT ಕಂಪನಿಗಳು ಅವರವರ ಲಾಭಗಳ ಒಂದು ಇದಕ್ಕೋಸ್ಕರ ಮಾಡಿದರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಓಕೆ ಅಂಜನಪ್ಪ ಸರ್, ಈಗ ಯಾವುದೇ ಒಂದು ಯೋಚನೆಯನ್ನು ಮಾಡಬೇಕು ಅಂದರೆ, ಒಂದು ಯೋಜನೆಯನ್ನು ಮಾಡಬೇಕಂದ್ರೆ ಸಂಬಂಧಪಟ್ಟ ತಜ್ಞರ ಸಲಹೆಗಳನ್ನು ಪಡಿಬೇಕು. ಈಗ IT ಕಂಪನಿಗಳು ವಲಯ ಆದರೂ ಕೂಡ
ಅವರು ನಾವೊಂದು ಇಂಥದ್ದೊಂದು ಯೋಜನೆ ಮಾಡ್ತೀವಿ, ಅದರ ಸಾಧಕ ಬಾಧಕಗಳೇನೋ ಅನ್ನೋದ್ರ ಬಗ್ಗೆ ತಜ್ಞರ ಜೊತೆ ಸಮಾಲೋಚನೆ ಮಾಡಬೇಕಾಗತ್ತೆ. ಕೇವಲ ಆ ಒಂದು ಸಿಬ್ಬಂದಿಗಳಿಂದ ನಾವು ಕೆಲಸ ಅಷ್ಟೇ ತೆಗೆದುಕೊಳ್ತೀವಿ ಹೊರತು ಅವರಿಗೆ ಪ್ರತಿಯಾಗಿ ನಾವೇನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಲ್ಲ. ಎಲ್ಲವೂ ಕೂಡ ಈ ಒಂದು ರೀತಿ ಏನು ವಸಾಹತುಶಾಹಿ ಅಥವಾ ಏನೋ ಒಂದು ರೀತಿ ಏನು ವ್ಯಾಪಾರ ಸಂಸ್ಕೃತಿ ಆಗಿದೆ. ಈಗ ಸರ್ಕಾರದ ನೌಕರರೇ ಆಗಲಿ, ಖಾಸಗಿ ವಲಯದ ನೌಕರರೇ ಆಗಿರಲಿ, ಯಾರೇ ಆಗಿರಲಿ, ಒಂದು ಖುಷಿಯಾಗಿ ಉತ್ಸಾಹದಿಂದ ಚೈತನ್ಯದ ಚಿಲುಮೆಗಳಾಗಿ ಕೆಲಸ ಮಾಡಬೇಕು ಅಂತ ಅನ್ನೋದಾದರೆ, ಮುಂದೆ ಅಂಥ ಒಂದು ಅವಕಾಶವನ್ನು ಈ ವಲಯಗಳು ಕಲ್ಪಿಸುವುದೇ ಆದರೆ ಯಾವ ನೆಲೆಯಲ್ಲಿ ಈ ಉದ್ಯೋಗಿಗಳಿಗೆ ಒಂದು ಕೆಲಸದ ಅವಧಿಯನ್ನು ರೂಪಿಸಿದರೆ ತುಂಬ ಚೆನ್ನಾಗಿರುತ್ತೆ, ನೀವು ಬೇರೆ ಬೇರೆ ದೇಶಗಳನ್ನು ನೋಡಿದ ಹಾಗೆ, ಅಧ್ಯಯನ ಮಾಡಿದ ಹಾಗೆ ಅಂತ. ಇಲ್ಲ, ಇದು ಬಹಳ ಇಂಪಾರ್ಟೆಂಟು. ಎಲ್ಲೋ ಒಂದು ಕಡೆ ನೀವು ನಾಟ್ ಓನ್ಲಿ ದಿಸ್ ಫೀಲ್ಡ್, ನೀವು ಟೆನ್ನಿಸ್ ನೋಡಿ, ವಿಂಬಲ್ಡನ್ ಸರ್ಕ್ಯೂಟ್ ಇರುತ್ತಲ್ಲ, ಅರ್ಲಿ ಬರ್ನ್ಔಟ್ ಅಂತೀವಿ. ಈ 18 ವರ್ಷಕ್ಕೇ ಚಾಂಪಿಯನ್ನು, 28 ವರ್ಷಕ್ಕೆ ಔಟ್. ಯಾಕಂದರೆ ಆ ಸ್ಪೋರ್ಟ್ಸ್ನೊಳಗೆ ಆ ರೀತಿ ಕಾಂಪಿಟೇಷನ್ ಇರುತ್ತೆ. ಇದು ವರ್ಕಿಂಗ್ ಕಾಂಪಿಟೇಷನ್. ಮನುಷ್ಯನ ಮನಸ್ಸು ಭಾಳ ಇಂಪಾರ್ಟೆಂಟು. ಎಲ್ಲೋ ಒಂದು ಕಡೆ ಅವರ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಎಲ್ಲ ಏರ್ಪಾಡು ಮಾಡಬೇಕು. ಬರೀ ವರ್ಕಲ್ಲ, ಅವ್ರಿಗೆಲ್ಲ ಆಟ ಆಡಲಿಕ್ಕೆ ಒಂದು ಅವಕಾಶ, ಇಂಡೋರ್ ಗೇಮ್ಸ್ ಆಡಲಿಕ್ಕಾಗಲಿ ಒಂದು ಅವಕಾಶ, ರಿಲ್ಯಾಕ್ಸ್ ಮಾಡಲಿಕ್ಕೆ. ಇನ್ಫ್ಯಾಕ್ಟ್ ಇನ್ನೂ ಒಳ್ಳೆಯ ರೀತಿಯಲ್ಲಿ ಫ್ಯಾಮಿಲಿಗಳನ್ನೆಲ್ಲ ಗೆಟ್ ಟುಗೆದರ್ ಮಾಡಿ ತನ್ನ ಎಂಪ್ಲಾಯಿ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇಟ್ಕೋಬೇಕೆ ಹೊರತು ಈ ರೀತಿಯ ಪ್ರೆಷರ್ನ ವರ್ಕರ್ಸ್ ಮೇಲೆ ತರಬಾರ್ದು. ಎಸ್ ಸರ್, ನಾನು ಮತ್ತೆ ನಿಮಗೆ ಈ ಮಾತನ್ನು ಮುಂದುವರಿಸ್ತೇನೆ. ಈಗ IT ಯೂನಿಯನ್ ಸೆಕ್ರೆಟರಿ ಸುಹಾಸ್ ಅವರು ಏನು ಗೂಗಲ್ ಮೀಟಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸುಹಾಸ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಈಗ ಸರ್ಕಾರದ ಮುಂದೆ IT ವಲಯದ ಕಂಪನಿಗಳ ಮುಖ್ಯಸ್ಥರುಗಳು ಕೆಲಸದ ಅವಧಿಯನ್ನು 14 ಗಂಟೆಗಳ ಕಾಲ ಹೆಚ್ಚಿಗೆ ಮಾಡಿ ಅಂತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಸರ್ಕಾರವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದೆ, ಇನ್ನೂ ಕೂಡ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಆದರೆ ನೀವು ಅದೇ ವಲಯದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಮತ್ತು ನೀವು ಒಂದು ಆ ವಲಯದ ನೌಕರರಿಗಾಗಿ ಸಂಘಟನೆ ಮಾಡಿಕೊಂಡಿರೋದ್ರಿಂದ ಈ ಒಂದು ಸರ್ಕಾರದ ಮುಂದೆ ಇಟ್ಟಿರುವ ಈ IT ವಲಯದ ಏನು ಯೋಚನೆ ಇದೆಯಲ್ಲ, ಇದು ಇದನ್ನು ಹೆಂಗೆ ನೀವು ನೋಡ್ತೀರಿ? ಸ್ವಾಗತ ಮಾಡ್ತೀರಾ ಅಥವಾ ವಿರೋಧ ವ್ಯಕ್ತಪಡಿಸ್ತೀರಾ, ಹೇಗೆ ಅಂತ? ವ್ಯಕ್ತಪಡಿಸ್ತೇವೆ. ಇದನ್ನು ನಾವು ನಮ್ಮನ್ನು ಕರೆದ ಮೀಟಿಂಗ್ ಅಲ್ಲಿ ಸಹ ನಾವು ಇದನ್ನು ವ್ಯಕ್ತ ಮಾಡಿದ್ವಿ. ಇಶ್ಯೂ ಅಂತ ಹೇಳಿದ್ರೆ ಈಗಾಗಲೇ ಈಗ ಇರುವ ವರ್ಕಿಂಗ್ ಕಂಡೀಷನ್ ಅಲ್ಲೇ 42% IT ಎಂಪ್ಲಾಯ್ಸ್ ಏನಿದ್ದಾರೆ ಡಿಪ್ರೆಷನ್ 45% ಜನ ಡಿಪ್ರೆಷನ್ ಅಂತಹ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇಂದ ಬಳಲ್ತಿದ್ದಾರೆ. ಇದಲ್ಲದೆ ಬೇರೆ ಇಶ್ಯೂಸ್ 55% ಜನ ಏನಿದ್ದಾರೆ ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಅಂದ್ರೆ ನೆಕ್ ಪೇನ್ ಆಗಿರ್ಲಿ, ಬ್ಯಾಕ್ ಪೇನ್ ಆಗಿರ್ಲಿ ಅಂತ ಇಶ್ಯೂಸ್ ಇಂದ ಆಲ್ರೆಡಿ ಬಳಲ್ತಿದ್ದಾರೆ. ಇದಲ್ಲದೆ ಇದು 75% ಹತ್ರ ಜನ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರ ಪರ್ಸನಲ್ ಏನು ಇವೆಂಟ್ ಇತ್ತು, ಮಕ್ಕಳ ಬರ್ತ್ಡೇ ಆಗಿರ್ಬೋದು ಅಥವಾ ಇದಂತ ವೆಡ್ಡಿಂಗ್ ಅನ್ನಿವರ್ಸರಿ ಅಂತ ಪ್ರೀ ಪ್ಲಾನ್ ಏನು ಪ್ಲಾನ್ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಇದು ಅಂತ ಕಂಪನಿಗೆ ಸಪೋರ್ಟ್ ಮಾಡಬೇಕಾದ ಅವಶ್ಯ ಬಂದಿದೆ. ಸೊ ಈಗಾಗಲೇ ಈಗಿರುವ ಕಂಡೀಷನ್ ಅಂಡರ್ ಅಲ್ಲೇ ಎಂಪ್ಲಾಯ್ ಓವರ್ ವರ್ಕ್ ಆಗ್ತಿದೆ, ಅದರ ಕಂಡೀಷನ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಸೊ ಈ ಕಂಡೀಷನ್ ಇರುವ ಸ್ಥಳದಲ್ಲೇ ಇದಕ್ಕಿಂತ ಜಾಸ್ತಿ ಕೆಲಸ ಮಾಡಿಸ್ಬೇಕು ಅಂತ ಹೇಳೋದು ಯಾವ ಕಾರಣಕ್ಕೂ ಒಪ್ಲಿಕ್ಕಾಗಲ್ಲ. ಸೊ ಇನ್ನೊಂದು ಇಶ್ಯೂ ಏನಿದೆ ಅಂತ ಹೇಳಿದ್ರೆ, ಈ 55 ಗಂಟೆ ಒಂದು ವಾರದಲ್ಲಿ 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದ್ರೆ ಒಂದು ಎಂಪ್ಲಾಯ್ ಆಗುವಂತ ಹೆಲ್ತ್ ಇಂಪ್ಯಾಕ್ಟ್ ಏನಿದೆ ಅಂತ ಹೇಳಿ WHO ILO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸ್ಟಡಿ ಮಾಡಿರೋ ಪ್ರಕಾರ ಇದು 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿರೋರಲ್ಲಿ 35% ಜಾಸ್ತಿ ಸ್ಟ್ರೋಕ್ ನಿಂದ ಆಗುವಂತಹ ಇದು ಡೆತ್ಗಳ ಕಂಡು ಬಂದಿದೆ. ಮತ್ತೆ ಇದು 17% ಜಾಸ್ತಿ ಹಾರ್ಟ್ ಅಟ್ಯಾಕ್ ಅಂತಹ ಇನ್ಸೆಮಿಕ್ ಹಾರ್ಟ್ ಡಿಸೀಸ್ ಏನಿದೆ ಅದರಿಂದ ಆಗುವಂತಹ ಡೆತ್ಗಳು ಕಂಡು ಬಂದಿದೆ 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವವರು. ಸೊ ಇದು ಬಹಳ ಸಾಧಾರಣ ಅರ್ಥ ಮಾಡ್ಬೇಕಾದಂತದ್ದು, ಇದು ಯಾವ ಕಾರಣಕ್ಕೂ ಒಪ್ಲಿಕ್ಕಾಗಲ್ಲ. ಸೊ ಇನ್ನೂ ಬರೋ ಏನ್ ಇಶ್ಯೂ ಇದೆ, ಇದು 14 ಗಂಟೆ ಅಂತ ಹೇಳೋದು ಒಂದು ಲಿಮಿಟ್ ಅಲ್ಲ. ಇದು ಯಾವ ಒಂದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಲಿಮಿಟ್ ಇರಲ್ಲ. ಸೊ ಇದರ ಇನ್ನೊಂದು ಆಘಾತಕಾರಿ ಅಂತ ಹೇಳಿದ್ರೆ, ಇದು ಈ ಮಂತ್ ಎಂಡ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಡಿಪ್ಲಾಯ್ಮೆಂಟ್ ಆಗಿರ್ಬೋದು ಅಂತ ಪ್ರೊಸೆಸ್ ಅಲ್ಲಿ ವರ್ಕ್ ಮಾಡೋ ಜನ ಇದ್ದಾರೆ. ಅಂದ್ರೆ ಇದು ಕೆಲವು ದಿನಗಳಲ್ಲಿ ಬಾಕಿ ದಿನಗಳಿಂದ ಜಾಸ್ತಿ ವರ್ಕ್ ಲೋಡ್ ಇದೆ. ಸೊ ಅದನ್ನು ಇನ್ನೂ ಜಾಸ್ತಿ ವರ್ಕ್ ಲೋಡ್ ಕೊಡುವಂತಹ ಆ ಕಡೆ ತಳ್ಳಪಡ್ತದೆ. ಫಾರ್ ಎಕ್ಸಾಂಪಲ್ ಇದು ಮಂತ್ ಎಂಡ್ ಪ್ರೊಸೆಸ್ ಏನಿದೆ ಅಂತ ಮಂತ್ ಎಂಡ್ ಅಲ್ಲಿ ಈ ಫಿನಾನ್ಷಿಯಲ್ ಆಕ್ಟಿವಿಟಿಗೆ ಸಪೋರ್ಟ್ ಮಾಡುವಂತ ಟೀಮ್ ಇರ್ತದೆ, ಅಥವಾ ಇಯರ್ ಎಂಡ್ ಅಲ್ಲಿ ಇದು ಟ್ಯಾಕ್ಸೇಷನ್ಗೆ ಸಪೋರ್ಟ್ ಮಾಡುವಂತ ಟೀಮ್ ಇರುತ್ತೆ, ಅಥವಾ ಈ ಡಿಪ್ಲಾಯ್ಮೆಂಟ್ ಇದು IT ಸೆಕ್ಟರ್ ಅಲ್ಲಿ ಇದು ಒಂದು ಪ್ರಾಜೆಕ್ಟ್ ಅನ್ನು ಡಿಪ್ಲಾಯ್ ಮಾಡಬೇಕಾದ ಟೈಮಿಂಗ್ಸ್ ಏನಿರುತ್ತೆ. ಸೊ ಇದನ್ನೆಲ್ಲ ಈ ಟೈಮಿಂಗ್ಸ್ ಅಲ್ಲಿ ಒಂದು ಲಿಮಿಟೆಡ್ ಕೆಲಸ ಮಾಡಿಸ್ಲಿಕ್ಕೆ ಅಲೌ ಮಾಡ್ತದೆ ಈ ಬರೋ ಅಮೆಂಡ್ಮೆಂಟ್. ಸೊ ಇದನ್ನು ಯಾವ ಕಾರಣಕ್ಕೂ ಒಪ್ಲಿಕ್ಕಾಗಲ್ಲ ಅಂತ ಹೇಳುವಂಥದ್ದು. ಸೊ ಇದು ನಮ್ಮ ಯೂನಿಯನ್
ಫುಲ್ ಶಕ್ತಿಯಲ್ಲಿ ಎದುರಿಸ್ತೇವೆ ಅಂತ ಹೇಳ್ಬೋದು. ಈಗಾಗಲೇ ನಾವು ಆಗಸ್ಟ್ 3 ತಾರೀಕಿಗೆ ಇದರ ಭಾಗವಾಗಿ ಒಂದು ಪ್ರೊಟೆಸ್ಟ್ ಪ್ಲಾನ್ ಮಾಡ್ತೇವೆ, ಇದು ಫ್ರೀಡಮ್ ಪಾರ್ಕ್. ಸೊ ಇದು ಸಾವಿರಾರು ಗಟ್ಟಲೆ ಜನ ಬರೋದು ಅಂತ ಆಲೋಚನೆ ಮಾಡ್ತಿದ್ದೇವೆ. ಸೊ ನಮ್ಗೆ ಎಲ್ಲರದೇ ಹೇಳುವ ವಿನಂತಿ ಏನಂತ ಹೇಳಿದ್ರೆ, ಆದಷ್ಟು ಐಟಿ ಅನ್ನು ಬಳಸಿಟ್ಟು ಅಥವಾ ಅವರನ್ನ ಅವಲಂಬಿಸಿ ಜೀವನ ಮಾಡುವ ಜನರು ಎಲ್ಲರ ಹತ್ರ ವಿನಂತಿ ಏನಂತ ಹೇಳಿದ್ರೆ, ನಾಳೆ ಬರೋ ಪ್ರೋಗ್ರಾಮಿಗೆ ಪಾರ್ಟಿಸಿಪೇಟ್ ಮಾಡಿ, ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಈ ಲಾನ ಇಂಪ್ಲಿಮೆಂಟೇಷನ್ ಲಾನ ಸ್ಕ್ರಾಪ್ ಮಾಡ್ಲಿಕ್ಕಾದ್ರೆ ಬಾರಿ ಒಳ್ಳೆಯದು. ಓಕೆ, ನಾನು ಮತ್ತೆ ನಿಮ್ಮ ಜೊತೆ ಚರ್ಚೆನ ಕಂಟಿನ್ಯೂ ಮಾಡ್ತೀನಿ. ಅಂಜನಪ್ಪ ಸರ್ ಮಾತಾಡ್ತೀವಿ, ಅದೇ ಸಮಸ್ಯೆಗಳ ಬಗ್ಗೆ ಅಲ್ಲ, ಇಟ್ಸ್ ಎ ವರ್ಕ್ ಫೆಟಿಗ್ ಅಂತೀವಿ ನಾವು. ಡೆಫಿನೆಟ್ಲಿ ಮನುಷ್ಯನಿಗೆ ಅದು ಟೇಬಲ್ ವರ್ಕು, ಕಂಪ್ಯೂಟರ್ ವರ್ಕು, ಸೋ ಮೆನಿ ಆರ್ಗನ್ಸ್ ಆರ್ ಇನ್ವಾಲ್ವ್ಡ್. ಕಣ್ಣು, ಕಾನ್ಸಂಟ್ರೇಷನು, ಮನಸ್ಸು, ರಿಯಲಿ ಡಿಫಿಕಲ್ಟ್. ಯಾರಿಗೆ ಐಡಿಯಾ ಕೊಡ್ತಾರೋ ನಿಜವಾದ ಅವ್ರಿಗೆ ವೈದ್ಯರ ಸಲಹೆ ತೊಗೊಳ್ದಿರ ಇದನ್ನು ಮಾಡಬಾರ್ದು. ಡೆಫಿನೆಟ್ಲಿ ಈಗಾಗಲೇ ನೋಡ್ತಾ ಇದ್ದೀವಿ ನಾವು, ಇದುವರೆಗೆ ಇನ್ನೂ 14 hours ಮಾಡಿಲ್ಲ. ಈಗಾಗಲೇ ಎಷ್ಟೊಂದು ಕಷ್ಟಗಳನ್ನ ಪರ್ಟಿಕ್ಯುಲರ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ನಮ್ಮ ಹತ್ರ ಬರ್ತಾರೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸೊ ಈಗ ಅದೇ ಸಾಫ್ಟ್ವೇರ್ ಇಂಜಿನಿಯರಿಗೆ 14 ಗಂಟೆ ಅಂದರೆ ಅರ್ಧ ಜನ ಸುಸ್ತಾಗಿ ಬಿದ್ದೋಗ್ತಾರೆ. ಇಷ್ಟಂತೂ ಸಾಧಾರಣ ಪದದಲ್ಲಿ ಹೇಳಬೇಕು ಅಂದರೆ ಇಟ್ಸ್ ಇಂಪಾಸಿಬಲ್ ಟು ವರ್ಕ್ ಫಾರ್ 14 hours. ಎಲ್ಲೋ ಒಂದು ಕಡೆ ಪೊಲಿಟಿಷಿಯನ್ಸ್ ಖುಷಿಯಾಗಿ ಹೇಳ್ಕೊಬೋದು, ಮೋದಿಜಿಯವರು ನಾನು 3 hour ನಿದ್ದೆ ಮಾಡ್ತೀನಿ, 22 ಗಂಟೆ ಕೆಲಸ ಮಾಡ್ತೀನಿ, ಅದು ನಿಮ್ಮ ಇದು ನಾನು 22 ಗಂಟೆಗೆ ಮಾಡ್ತೀನಿ. ಬಟ್ ಇಲ್ಲ, ವರ್ಕಿಂಗ್ ಪ್ಯಾಟ್ರನ್ ಅಂತ ಇರುತ್ತೆ, ಔಟ್ಪುಟ್ ಇರುತ್ತೆ ಸರ್. ಯಾವಾಗಲೂ ಕೂಡ ಮನುಷ್ಯ ಖುಷಿಯಿಂದ ಕೆಲಸ ಮಾಡಿದರೆ ಆ ಸಂಸ್ಥೆಗೂ ಒಳ್ಳೆಯದಾಗುತ್ತೆ, ಅವನಿಗೂ ಆರೋಗ್ಯ ಕಾಪಾಡುತ್ತೆ. ನಾಳೆ ಒಂದು ಈಸ್ ಎ ಬ್ರೆಡ್ ಅರ್ನರ್ ಆಫ್ ಎ ಫ್ಯಾಮಿಲಿ ಇರ್ತಾರೆ. ಎಷ್ಟೋ ಹಳ್ಳಿಯಿಂದ ಬಂದಿರೋ ಸಾಫ್ಟ್ವೇರ್ ಇಂಜಿನಿಯರ್ ಅಪ್ಪ ಅಮ್ಮನ ನೋಡ್ಕೋತಾನೆ, ಮನೇಲಿ ಇವ್ರು ನೋಡ್ಕೋಬೇಕಾಗುತ್ತೆ. ಇವನು ಫೆಟಿಗಾಗಿ ಇವ್ನಿಗೇನ ಹೆಚ್ಚು ಕಮ್ಮಿ ಆದರೆ ಇಡೀ ಫ್ಯಾಮಿಲಿ ಬೀದಿಗೆ ಬರ್ತದೆ. ಅದರಿಂದ ದಯವಿಟ್ಟು ಡೆಫಿನೆಟ್ಲಿ ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಆಲ್ ದ ಆರ್ಗನ್ಸ್ ಇನ್ ದ ಹ್ಯೂಮನ್ ಬಾಡಿ. ಈ ಫೆಟಿಗ್ ಅನ್ನೋದು ಇದೆಯಲ್ಲ, ಪ್ರತಿಯೊಂದಕ್ಕೂ ಕೂಡ ಅಫೆಕ್ಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಸ್ಕಿನ್. ಇವರು ತುಂಬ ಹೊತ್ತು ಕೆಲಸ ಮಾಡಿದ್ರೆ ಗೂಸ್ ಸ್ಕಿನ್ ಆಗುತ್ತೆ, ಈ ಏರ್ಗಳು ಎದ್ದು ನಿಂತ್ಕೋತವೆ. ಅದರಿಂದ ದಯವಿಟ್ಟು ಇದು ಭಾಳ ಸೂಕ್ಷ್ಮವಾದ ವಿಚಾರ. ಆಗಲೇ ನಾರಾಯಣಮೂರ್ತಿ ಸರ್ ಕಡೆ ಬಗ್ಗೆ ಹೇಳ್ತಾಯಿದ್ರು. ಇನ್ಫ್ಯಾಕ್ಟ್ ಇವತ್ತು ಸುಧಾಮೂರ್ತಿಯವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಅವ್ರ ತಂದೆ ನಾನು ಟೀಚರು, ಹುಬ್ಳಿ ಒಳಗೆ ಈ ವಾಸ್ ಎ ಗೈನಕಾಲಜಿಸ್ಟು. ಮೇಡಮ್ಗಂತೂ ಇಷ್ಟೆಲ್ಲ ಅರಿವಿರ್ತದೆ. ರಾಜಕೀಯದಲ್ಲಿ ಬಂದಾಗ ಈ ವಾಸ್ ಎ ಗೈನಕಾಲಜಿ ಪ್ರೊಫೆಸರ್ ನಮಗೆ ಮೇಡಮ್ ಅವರ ತಂದೆ. ದಯವಿಟ್ಟು ಒಬ್ಬ ಪೊಲಿಟಿಷಿಯನ್ನು ಯಾವತ್ತೂ ಕೂಡ ಜನಸಾಮಾನ್ಯರ ಆರೋಗ್ಯದ ಮತ್ತು ಅವರ ಸ್ಥಿತಿಗತಿಗಳ ಬಗ್ಗೆ ಯೋಚನೆ ಮಾಡಿ ಇಂಥ ಡಿಸಿಷನ್ ತೊಗೋಬೇಕೆ ಹೊರತು ಅವ್ರು ಮಾಡ್ತಿರೋದು ಕರೆಕ್ಟ್ ಇದೆ ಸರ್. ಅವ್ರು ಏನಾದರೂ ಕರೆದರೆ ನಾವು ಕೂಡ ಅವ್ರ ಜೊತೆ ಸ್ಟ್ರೈಕ್ ಹೋಗ್ತೀವಿ ಬೇಕಾದ್ರೆ, ಇನ್ ಸಪೋರ್ಟ್ ಆಫ್ ದೆಮ್ ಆ್ಯಸ್ ಎ ಡಾಕ್ಟರ್. ನಮ್ಮ ಈ ಯೂತ್ ಈಸ್ ಕಂಟ್ರಿಯ ಒಂಥರ ಇವರಿದ್ದಂಗೆ, ಅವರೆಲ್ಲ ಸೋಲ್ಜರ್ಸ್ ಇದ್ದಂಗೆ. ಅವ್ರಿಗೆ ಇಷ್ಟೊಂದು ಫೆಟಿಗ್ ಆದರೆ ಅವ್ರು ಏನಾದರೂ ನೋಡಿ, ಎಷ್ಟೊಂದು ಜನ ನಿಂತಿದ್ದಾರೆ ಸ್ಟ್ರೈಕ್ ಮಾಡಲಿಕ್ಕೆ, ಯಾರೂ ರೆಡಿ ಇರಲ್ಲ. ಅವ್ರಿಗೇನಾದರೂ ಬೇಕಾದ್ರೆ ನಮ್ಮ ವೈದ್ಯರ ಸಪೋರ್ಟ್ ಕೂಡ ನಾನು ಕೊಡ್ತೀನಿ ಸರ್. ಓಕೆ ರಾಜೇಂದ್ರ ಸರ್, ಈಗ 3 ಶಿಫ್ಟ್ ಇರುತ್ತೆ ಒಂದು ಸಂಸ್ಥೆಗಳಲ್ಲಿ. ಈಗ 3 ಶಿಫ್ಟು ಇರೋದ್ರಿಂದ ಈ ರೀತಿ ಬದಲಾವಣೆ ಒಂದು ವೇಳೆ ಆದರೆ ಅದು 1 ಇಲ್ಲ 2 ಶಿಫ್ಟಿಗೆ ಬರುತ್ತೆ. ಅಂದರೆ 1/3 ಭಾಗದಷ್ಟು ನೌಕರರು ಒಂದು ಶಿಫ್ಟ್ ಏನಾದರೂ ಅಲ್ಲಿ ಕಡಿತ ಆದರೆ ಕೆಲಸ ಕಳ್ಕೊಳ್ತಾರೆ. ಈಗಾಗಲೇ ದೇಶದಲ್ಲಿ ನಿರುದ್ಯೋಗ ಅನ್ನೋದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಈಗ ಆ ಒಂದು ಸಮಸ್ಯೆಗೆ ತುಪ್ಪ ಸುರಿದಂಗೆ ಆಗುತ್ತೆ ಈ ರೀತಿ ಕಂಟಿನ್ಯೂ ಆದರೆ ಅಂತ. ಇದು ಕೂಡ ಒಂದು ಪ್ಲ್ಯಾನ್. ರೆಸೆಷನ್ನು, ಡೌನ್ ಸೈಜಿಂಗ್ ಅಂತ ಏನು ಹೇಳ್ತೀವಿ, ಡೌನ್ ಸ್ಕೇಲಿಂಗ್ ಅಂತ ಹೇಳಿದ್ರೆ ಇದು ಒಂದು ತಂತ್ರ, ಟ್ಯಾಕ್ಟಿಕ್ಸ್, ಅಥವಾ ಇದು ಮೇ ಬಿ ಪಾಲಿಸಿ ಆಫ್ ದ IT ಕಂಪನೀಸ್. ಯಾಕೆಂತ ಹೇಳಿದ್ರೆ ಹಿಡನ್ ಆ್ಯಂಡ್ ಸ್ಟ್ರಾಟಜಿಕ್ ಪಾಲಿಸೀಸ್ ಇದೆಯಲ್ಲ, ಇವತ್ತು ಕಂಪನೀಸ್ ಯಾವ ರೀತಿ ಥಿಂಕ್ ಮಾಡ್ತಾರೆ, ಗೆಟಿಂಗ್ ಮೋರ್ ಪ್ರಾಫಿಟ್ ವಿತ್ ಮಿನಿಮಮ್ ಎಫರ್ಟ್ಸು at minimum expenditure. Everybody thinks like that. Of course, the owner of the company always thinks to get maximum yield, with minimum force. This is called, we say, business. ಅಂದರೆ ವ್ಯಾಪಾರಿಕ ಮನೋಧೋರಣೆ ಅಂತಕ್ಕಂಥದ್ದಿದೆ. ಆಗಲೇ ಇವ್ರು ಹೇಳಿದ್ರು, ಯಾರೇ ಆಗಲಿ, ವೆನ್ ಐ ಲವ್ ಮೈ ಜಾಬ್, ನಾನು ಮಾಡ್ತಕ್ಕಂಥ ಕೆಲಸ ನಾನು ಪ್ರೀತಿಸಿದರೆ ನಾನು 20 ಗಂಟೆನೂ ಮಾಡ್ಬೋದು. ಬಟ್ ಅಲ್ಲೊಂದು ರೈಡರ್ ಇದೆ, ನಾನು ಅದನ್ನು ಪ್ರೀತಿಸಿದರೆ, ನಾನು ಅದನ್ನು ಬಹಳ ಇದಾಗಿದೆ. ಈಗ ರಿಸರ್ಚ್ ಮಾಡ್ತಾರೆ ಕೆಲವ್ರಿಗೆ, ಆ ರಿಸರ್ಚ್ ಇದಿರ್ತಕ್ಕಂಥವ್ರು ಅದರಲ್ಲಿ ಮುಳುಗಿ ಹೋಗಿರ್ತಕ್ಕಂಥವ್ರು. ಹಾಗಾಗಿ ನಾವು ಯಾವತ್ತು ಹಾಗಾದರೆ ಎಷ್ಟು ಈಗ ಕಂಪನಿಗಳಿಗೆ ಹೋಗೋರಲ್ಲಿ ದಟ್ ಕ್ವಾಂಟಮ್ ಆಫ್ ಕ್ವಾಂಟಮ್ ಆಫ್ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್ ಟು ದ ಜಾಬ್ಸ್? ನೋ. ಯಾಕೆ ಅಂತ ಹೇಳಿದ್ರೆ ಇದು ಇದೇನು ಬಯೋಮೆಟ್ರಿನಲ್ಲಿ ಇನ್ನು ಆ್ಯಂಡ್ ಔಟ್ ಬಯೋಮೆಟ್ರಿ ಮಾಡೇ ಹೋಗ್ತೀವಿ ನಾವು, ಹೌದು ತಾನೇ? ಇನ್ ಆ್ಯಂಡ್ ಔಟ್ ಅದೇ ಬೇಕಾಗುತ್ತೆ ಅವರಿಗೆ. ಆ ರೀತಿಯಾದಂಥ ಟೆಂಡೆನ್ಸಿ ಇರಬೇಕಾದ್ರೆ ನೀವು 2-3 ಶಿಫ್ಟನ್ನು 2 ಶಿಫ್ಟ್ ಮಾಡೋದೇ,
ಆಗ ಒಂದಷ್ಟು ಜನನು ಕಟ್ ಮಾಡಿ ಅವರನ್ನು ಮನೆಗೆ ತಳ್ತಕ್ಕಂಥದ್ದೇ. ಸೊ ಈ ರೀತಿಯಾದಂಥ ಒಂದು ವ್ಯಾಪಾರಿಕ ಮನೋಭಾವನೆ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ತಲೆಗಳಲ್ಲಿ ಅದ್ಭುತವಾದಂಥ ಒಂದು ಇದಾಗಿ ಹೊಳಿತಾ ಇದೆ ಅಂತಕ್ಕಂಥದ್ದು. ಹೀಗಾಗಿ ಅವ್ರಿಗೇನು ಬೇಕಾಗುತ್ತೆ, ನಿಮ್ಗೊಂದು ಅಪ್ರೈಸಲ್ ಕೊಡ್ತಾರೆ, ಟಾರ್ಗೆಟ್ ಕೊಡ್ತಾರೆ, ಒಂದು ಟೀಮ್ ಲೀಡರ್ ಟಾರ್ಗೆಟು, ನೀವು ಈ ಟಾರ್ಗೆಟನ್ನು ಇಷ್ಟು ದಿನದಲ್ಲಿ ನೀವು ಮುಗಿಸ್ಬೇಕು. ಈ ಒತ್ತಡದಲ್ಲಿ ಪಾಪ ಅವನು ಶನಿವಾರ ಭಾನುವಾರ ರಜೆ ತಗೊಂಡ್ರು ಕೂಡ ಅವನ ಸೋಮವಾರದ ಅಸೈನ್ಮೆಂಟ್ ಬಗ್ಗೆನೇ ಅವನಿಗೆ ತಲೆ ಕೆಡಿಸ್ಕೊಂಡು ಅವನು ಸುಮ್ಮನೆ ಏನೋ ಒಂದು ಮೆಕ್ಯಾನಿಕಲ್ ಆಗಿ ಒಂಥರ ಫಿಸಿಕಲ್ ಆಗಿ ಇದ್ದಿರ್ತಾನೆ ವಿನಃ ಅವನು ನೆಮ್ಮದಿಯಾಗಿಲ್ಲ ಇವತ್ತು. ಈ ರೀತಿಯಾದಂಥ ಒತ್ತಡಗಳು ನಿರಂತರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೇ 35 ವರ್ಷದವನಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದು, ಅಥವಾ ಬಿ ಪಿ ಶುಗರ್ ಜಾಸ್ತಿಯಾಗಿ ಅವರ ಒಂದು ಲೈಫು ಸ್ಪ್ಯಾನು ಕಡಿಮೆ ಆಗ್ತಾ ಇರೋದು. ಕರೆಕ್ಟ್. ಸುಹಾಸ್ ಅವರೇ, ಈಗ ನಿಮ್ಮ ಏನು ಸಂಘಟನೆ ಇದೆಯಲ್ಲ, ಈ ನೀವೆಲ್ಲ ಹೋಗಿ ಇಂಥ ಸಂಸ್ಥೆಗಳಿಗೆ ಈ ಒಂದು ವಿಚಾರದ ಬಗ್ಗೆ ಒಂದು ಸಮಾಲೋಚನೆ ಮಾಡುವಂಥದ್ದು ಅಥವಾ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಯಾಕೆ ಮಾಡಬಾರ್ದು? ಆಮೇಲೆ ಈ ಕಂಪನಿಗಳು ಇಂಥ ಒಂದು ಯೋಚನೆ ಮಾಡ್ತಾವಲ್ಲ, ನಿಮ್ಮ ನೌಕರರ ಸಿಬ್ಬಂದಿಗಳ ಸಲಹೆಗಳನ್ನು ಸ್ವೀಕಾರ ಮಾಡಬೇಕಲ್ಲ, ಒಂದು ಸ್ಟಡಿ ಮಾಡಬೇಕಲ್ಲ, ನಮ್ಮ ನೌಕರರ ಆರೋಗ್ಯ ಏನಾಗ್ತಾ ಇದೆ, ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಯೋಚನೆ ಮಾಡಬೇಕಲ್ಲ. ಏನು ಇದ್ರ ಹಿಂದೆ ಬರೀ ಲಾಭನ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ ಅಂತ? ಈ ಕೆಲಸವನ್ನು ಹೆಚ್ಚಳ ಮಾಡೋ ಅವಧಿನ ಹೆಚ್ಚಳ ಮಾಡೋ ಒಂದು ನಿರ್ಧಾರದ ಹಿಂದೆ ಅದೇನೋ ಒಂದು ಯೋಚನೆ ಹಿಂದೆ ಸರ್, ಇದು ನಮಗೆ ಯಾವ ಕಂಪನಿ ಇದನ್ನು ಫೋರ್ಸ್ ಮಾಡಿ ಅಂತ ಹೇಳೋದ್ರಲ್ಲಿ ನಮಗೆ ಅರಿವಿಲ್ಲ. ನಮ್ಮ ಫ್ರಂಟ್ ಅಲ್ಲಿ ಇಟ್ಟಿರೋದು ಗೌರ್ಮೆಂಟ್. ಸೊ ನಾವು ನಾವು ಎಲೆಕ್ಟ್ ಮಾಡಿ ಕಳಿಸಿರೋ ಗೌರ್ಮೆಂಟ್ಗೆ ಇದು ನಾವು ಪ್ರೆಷರ್ ಆಗ್ತಿರೋ ಅಲ್ಲಿ. ಸೊ ವಿಷಯ ಅಂತ ಹೇಳಿದ್ರೆ ಒಂದು ಸಾಧಾರಣ ಮನುಷ್ಯನಿಗೆ ಇದುವರೆಗೆ ಎಲ್ಲಿ ಸಹ ಕಂಡು ಕೇಳು ಇಲ್ಲದಂತಹ ಏನು ಇದು 14 ಗಂಟೆ ಕೆಲಸ ಅಂತ ಹೇಳಿ. ಸೊ ನಮಗೆ ಗೊತ್ತಿರೋ ಚರಿತ್ರೆಯಲ್ಲಿ 14 ಗಂಟೆ ಕೆಲಸ ಮಾಡಿಸಂತ ಇದು ಇತಿಹಾಸ ಇಲ್ಲ. ಸೊ ಅಂತಹ ಒಂದು ಇದು ಕಾರ್ಮಿಕರ ವಿರುದ್ಧ ಆಗಿರೋ ಧೋರಣೆಯನ್ನು ಗೌರ್ಮೆಂಟ್ ತರ್ತಿರುವಾಗ, ಸೊ ನಾವು ಯಾರ ಪ್ರೆಷರ್ ಮೇಲೆ ತರ್ತೀವಿ ಅಂತ ನಮ್ಗೆ ಸಂಬಂಧ ಬರಲಿ, ಇದನ್ನು ಯಾವ ಕಾರಣಕ್ಕೂ ನಮ್ಗೆ ಎದುರಿಸಿ ಸಾಗುತ್ತೆ. ಸೊ ಇದು ಸಾಧಾರಣ ಇದು ಸ್ವಲ್ಪ ಬುದ್ಧಿದವರಿಗೆ ಗೊತ್ತಾಗಬೇಕಾದ ವಿಷಯ ಅಂತ ಹೇಳಿದ್ರೆ ಸಾಧಾರಣ ಮನುಷ್ಯರಿಗೆ ಇದು ಮಾಡ್ಲಿಕ್ಕೆ. ಸೊ ಅವರೇ ಇದ್ರ ಒಳಗೆ ಏನು ಇದಿದೆ, ಯಾರು ಪ್ರೆಷರ್ ಆಗ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ಮಿನಿಸ್ಟ್ರು ಅವರ ಇದೆ ಅಂತ ಅವರ ಸ್ಟಾಫ್ ಕ್ಲಾರಿಫೈ ಮಾಡ್ತಾರೆ. ಬಟ್ ನಮ್ಗೆ ಅಂತ ಹೇಳಿ ನಮ್ಮ ಫ್ರಂಟ್ ಅಲ್ಲಿ ಇದು ಗೌರ್ಮೆಂಟ್ ನಿಂದ ಇಂತ ಒಂದು ಏನಿದೆ ಪ್ರಪೋಸಲ್ ಇದೆ ಇಟ್ಟಿದ್ದಾರೆ. ಅದನ್ನ ನಾವು ನಮ್ಮ ಪೂರ್ತಿ ಶಕ್ತಿಯಲ್ಲಿ ನಾವು ಎದುರಿಸ್ತೇವೆ ಅಂತ ಹೇಳಿ. ಸೊ ನಾವು ಯಾವ್ದೆಲ್ಲ ಮೆಥಡ್ ಆಗುತ್ತೆ, ನಾವು ಗೇಟ್ ಕ್ಯಾಂಪೇನ್ ಮಾಡ್ತೇವೆ. ಇದು IT ಪಾರ್ಕ್ಗಳಲ್ಲಿ IT ಎಂಪ್ಲಾಯ್ಸ್ ನ ಫ್ರಂಟ್ ಹೋಗಿ ಮಾತಾಡ್ತೇವೆ ಅಂತ ಇಶ್ಯೂ ಏನಿದೆ. ಸೊ ಅದಾಗದೆ ಸ್ಟ್ರೀಟ್ ಅಲ್ಲಿ ಕ್ಯಾಂಪೇನ್ ಮಾಡ್ತೇವೆ. ಸ್ಟ್ರೀಟ್ ಅಥವಾ ಇದು ಈ IT ಪಾರ್ಕ್ಗಳ ಒಳಗೆ ನಮ್ಮ ಇದು ಅಂತ ಆಲ್ರೆಡಿ ಮೆಂಬರ್ಸ್ ಏನಿದ್ದಾರೆ, ಸೊ ಅವರು ಹೋಗಿ ಕ್ಯಾಂಪೇನ್ ಮಾಡಿ ಇದು IT ಎಂಪ್ಲಾಯ್ಸ್ ಮನವರಿಕೆ ಮಾಡಿ ಕೊಡ್ತೇವೆ. ಇದು ಯಾಕೆ ಏನ್ ಇಶ್ಯೂ ಬರುತ್ತೆ, ಇದು ಎಲ್ಲಿಂದ ಬಂದಿರೋ ಇಶ್ಯೂ ಅಂತ. ಸೊ ಇದನ್ನು ಬಾರಿ ಕ್ಲಿಯರ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಆದ ಕಾರಣನೇ ನಾವು ಇದನ್ನು ಅಷ್ಟು ಮಾಸಿವಾಗಿ ನಮ್ಗೆ ಇದು ಪ್ರೊಟೆಸ್ಟಿಗೆ ಭಾಗಕ್ಕೆ ಜನ ಸಿಗ್ತಾರೆ ಅಂತ ನಾವು ವಿಶ್ವಸಿಸ್ತೇವೆ. ಸೊ ಅದರ ಭಾಗವಾಗಿ ಇದು ಎಲ್ಲರ ವಿನಂತಿ ಅದೇ ಇರೋದು, 4 ತಾರೀಕು ಇರೋ ಪ್ರೋಗ್ರಾಮ್, 3 ತಾರೀಕು ಇರೋ ಪ್ರೋಗ್ರಾಮ್ ಇದೆ, ಇದಕ್ಕೆ ಭಾಗಿಯಾಗಬೇಕು ಅಂತ ಹೇಳಿ. ಸೊ ನಮ್ಗೆ ಇದು ನಮ್ಮ ಫ್ರಂಟ್ ಅಲ್ಲಿ ಇದು ಗೌರ್ಮೆಂಟ್ ಇಟ್ಟಿರೋ ಪ್ರಪೋಸಲ್ ಮಾತ್ರ. ಸೊ ಅದನ್ನ ನಾವು ಯಾವ ಕಾರಣಕ್ಕೂ ಇದು ಸ್ಕ್ರಾಪ್ ಮಾಡುವ ಅಂತ ಪ್ರಶ್ನೆ ಇರ್ಬೇಕು ಅಂತ ಹೇಳಿ. ಅಲ್ಲ ಮಿಸ್ಟರ್ ಸುಹಾಸ್, ಆ್ಯಕ್ಚುಲಾಗಿ ಈ ರೀತಿಯಾದಂಥ ಒಂದು 14 hours ಆಫ್ ವರ್ಕಿಂಗು ಯಾವ ಅಡ್ವಾನ್ಸ್ಡ್ ಕಂಟ್ರೀಸಲ್ಲಿ, ಐದರ್ ಯುರೋಪಿಯನ್ ಆರ್ ಆಸ್ಟ್ರೇಲಿಯನ್ ಕಂಟ್ರೀಸಲ್ಲಿ ಯಾವ ದೇಶದಲ್ಲಿದೆ ಹೇಳಿ? ವಾಟ್ ಆರ್ ದ ಅನಾಲಿಟಿಕ್ಸ್ ಬಿಹೈಂಡ್ ದಟ್ 14 hours? No, none of the country in the history has passed. Then how can you implement in India? No, that's what I'm saying. We are resisting it, might. ಅದನ್ನೇ ಹೇಳ್ತಿರೋದು. Because ಈಗ ನಾವು ಮಲ್ಟಿನ್ಯಾಷನಲ್ ಕಂಪನೀಸು ದೇ ಆರ್ ಫಾರ್ ಇನ್, ಆಫ್ ಕೋರ್ಸ್ ಹ್ಯೂಮನ್ ರಿಸೋರ್ಸ್ ಅನ್ನು ಎಕ್ಸ್ಪ್ಲೈಟ್ ಮಾಡೋದು ಒಂದೇ ಅಲ್ಲ MNCsಗೆ. ದಟ್ ಶುಡ್ ನಾಟ್ ಬಿ ದಿ ಮೋಟೋ. Of course, the biggest human resource lies in India. That's why America also depends upon India for your IT force. Hingirಬೇಕಾದ್ರೆ not just squeezing the human resource and getting the profit rather. So they must also think as if whether the Americans work for 14 hours. Do you have any information on that? ಹೌದು ಸರ್, ಅಂದ್ರೆ ಇದು ಯಾವ ಕಂಪನಿ ಅಂತ ಹೇಳೋದ್ರಲ್ಲಿ ನಮ್ಗೆ ಕ್ಲಾರಿಟಿ ಇಲ್ಲ. ಬಟ್ ಏನು ಇಶ್ಯೂ ಅಂತ ಹೇಳಿದ್ರೆ ಎಲ್ಲ ಇರೋ ವರ್ಲ್ಡ್ ಅಲ್ಲಿ ಎಲ್ಲ ಕಂಟ್ರೀಸ್ ರೈಟ್ ಟು ಡಿಸ್ಕನೆಕ್ಟ್ ಅಂತ ಹೇಳುವಂತ ಒಂದು ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿ ನೋಡ್ತಿದೆ. ಎಂತ ಅಂತ ಹೇಳಿದ್ರೆ, ನೀವು ವರ್ಕಿಂಗ್ ಅವರ್ಸ್ ಏನು ಶಿಫ್ಟ್ ಇನ್ ಟೈಮಿಂಗ್ಸ್ ಇದೆ, ಅದಾದ್ಮೇಲೆ ನೀವು ಕಂಪನಿ ಕಾಲ್ ಆಗಿರ್ಲಿ, ಕಂಪನಿಯ ಏನು ಇದು ಅಸಿಸ್ಟೆನ್ಸ್ ಆಗಲಿ ಟೇಕಪ್ ಮಾಡಬೇಕಾದ ಅಗತ್ಯ ಇಲ್ಲ ಅಂತ, ಅನ್ಲೆಸ್ ಯು ಆರ್ ಪೇಡ್ ಫಾರ್ ಇಟ್. No, at the same time I must also stress for the management whether any such country is there in the world.
ವರ್ಕಿಂಗ್ 14 So, ಹೌದು ಅವರ್ಸ್ ಸರ್, ಬೇಕಾಗುತ್ತಲ್ಲ ಒಂದು ರೆಫರೆನ್ಸ್ ಗವರ್ಮೆಂಟ್ ಇದು ಪ್ರಪೋಸಲ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೋಡುತ್ತಿದೆ. ಐ ಡೋಂಟ್ ಅದರ ಥಿಂಕ್ ಸೊ. ಹಿಂದೆ ಯಾರು ಕಂಪನಿ ಹೆಸರಿದ್ದಾರೆ ಅದು ನಮ್ಗೆ ಯುವರ್ ಕಂಪನಿ ಟೈಕಾನ್ಸ್ ಆರ್ ಪ್ರಪೋಸಿಂಗ್ ದಟ್ 14 ಅವರ್ಸ್ ಟು ದ ಗವರ್ನಮೆಂಟ್. Yes, sir. We are that they have not clarified. ಯಾರು ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಗೆ ಸಂಬಂಧ ಬರಲ್ಲ. ಯೂನಿಯನ್ ಇದು ಏನಿದೆ ಅಂತ ಹೇಳಿದ್ರೆ ಗವರ್ಮೆಂಟ್ ಇಂದ ಇಂಪ್ಲಿಮೆಂಟ್ ಮಾಡಿ ಪ್ರಪೋಸಲ್ ಇಟ್ಟಿದ್ದಾರೆ. ಸೊ ಅದನ್ನ ನಾವು ರೆಸಿಸ್ಟ್ ಮಾಡ್ತಿದ್ದೇವೆ. ನಮ್ಗೆ ಬಾರಿ ಸಿಂಪಲ್ ಆಗಿದೆ. ಸೊ ಇದನ್ನ ಯಾವ ಕಾರಣಕ್ಕೂ ಈ ಲಾ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಿಡಲ್ಲ. ಸೊ ಆಲ್ರೆಡಿ ಇರುವ 10 ಗಂಟೆ ಇದೆ, ಅದನ್ನ ಎನ್ಫೋರ್ಸ್ ಮಾಡಬೇಕು ಅಂತ ನಾವು ಕೇಳ್ತೀವಿ. ಇಂಥ ಕಾನೂನು ಏನಾದರೂ ಬಂದರೆ ಫಸ್ಟ್ ಆಫ್ ಆಲ್ ಸುಪ್ರೀಂ ಕೋರ್ಟ್ ಇದನ್ನು ಸ್ಟ್ರೈಕ್ ಡೌನ್ ಮಾಡಿಬಿಡುತ್ತೆ. ಇಲ್ಲಾಜಿಕಲ್ ಅಂಡ್ ಇದು ಅಂತ ಹೇಳಿಬಿಟ್ಟು ಇನ್ಹ್ಯೂಮನ್ ಅಂತ ಹೇಳಿ. ಡೆಫಿನೆಟ್ಲಿ ಐ ಥಿಂಕ್ ಸಚ್ ಲಾಸ್ ಆರ್ ಹ್ಯಾವ್ ನಾಟ್ ಬಿನ್ ಇಂಪ್ಲಿಮೆಂಟೆಡ್ ಸೋ ಫಾರ್ ಇನ್ ದಿಸ್ ಕಂಟ್ರಿ. ಓಕೆ ಎಸ್ ಸರ್. ಸರ್ ಡಾಕ್ಟ್ರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ನಂತರ 8 ಅವರ್ಗೆ ಕೆಲಸದ ಅವಧಿಯನ್ನು ಮಾಡಿದ್ರು. ಮೊದಲು ಬ್ರಿಟಿಷರಿದ್ದಾಗ ಜಾಸ್ತಿ ಇತ್ತು. ಅಂದರೆ ಗುಲಾಮಗಿರಿ ಸಂಸ್ಕೃತಿಯನ್ನು ಮಾಡೋದಕ್ಕೆ ಹೊರಟಿದ್ದೀವ ಈ ರೀತಿ ಅಂತ ಏನು IT ವಲಯ ಅಂತ. ಯಾಕೆಂದರೆ ಯಾವುದೇ ಒಂದು ಸಮಾಜ ತುಂಬ ಚೆನ್ನಾಗಿರಬೇಕು ಅಂದರೆ ಅದು ಆರೋಗ್ಯಯುತ ಸಮಾಜವನ್ನು ಕಟ್ಟಬೇಕು. ಆರೋಗ್ಯಯುತ ಸಮಾಜ ಚೆನ್ನಾಗಿರ್ಬೇಕಂದ್ರೆ ಜನರ ಆರೋಗ್ಯ ಬಹಳ ಮುಖ್ಯ ಇರಬೇಕು. ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ಒಂದು ವರದಿ ಪ್ರಕಾರ, ಅದೇನೋ ಒಂದು KCCI ಅನ್ನೋವಂಥ ಒಂದು ಸಂಸ್ಥೆ ಮಾಡಿರುವಂಥ ವರದಿ ಪ್ರಕಾರ IT ವಲಯದ 45% ಮಂದಿ ಏನು ದೈಹಿಕವಾದ ಅಥವಾ ಮಾನಸಿಕ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಆಮೇಲೆ 55% ಮಂದಿ ದೈಹಿಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂದು ಸಮಾಜದ ಆರೋಗ್ಯವನ್ನೇ ಹದಗೆಟ್ಟರೆ ಇವರು ಸಾಧನೆ ಮಾಡೋದೇನು ಅಂತ ಇದು ಸಮಸ್ಯೆ. ಸರ್, ಹ್ಯೂಮನ್ ಫಿಸಿಯಾಲಜಿ ಅಂತೀವಿ ನಾವು. ವಿ ಆಲ್ ಸ್ಟಡಿ ಹ್ಯೂಮನ್ ಫಿಸಿಯಾಲಜಿ ಆ್ಯಂಡ್ ಅನಾಟಮಿ. ಫಿಸಿಯಾಲಜಿ ಒಳಗೆ ಹೆಂಗಿದೆ ಅಂದರೆ ದೇರ್ ಇಸ್ ಅನ್ ಅಟ್ಮಾಸ್ಫಿಯರ್ ಕಾಲ್ಡ್ ಮಿಲಿಯು ಇಂಟೀರಿಯರ್. ಮನುಷ್ಯನ ದೇಹದಲ್ಲಿ ತನ್ನದೇ ಆದ ಇಂಟರ್ನಲ್, ನಮ್ಗೆ ಹೆಂಗೆ ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್ನ ಟೆಂಪ್ರೇಚರು, ಗಾಳಿ, ಮಳೆ ಇದೆಯಲ್ಲ, ನಮ್ಮ ಇಂಟೀರಿಯರ್ನಲ್ ಮಿಲಿಯು ಇಂಟೀರಿಯರ್ ಅಂತ ನಮ್ಮ ಭಾಷೆಯಲ್ಲಿ. ಅದಕ್ಕೆ ತನ್ನದೇ ಆದ ಎಷ್ಟು ನಿದ್ದೆ ಬೇಕು, ಎಷ್ಟು ಫಿಸಿಕಲ್ ಎಕ್ಸರ್ಸೈಸ್ ಬೇಕು, ವಾಟ್ ಶುಡ್ ಬಿ ಯುವರ್ ಪಾಸ್ಚರ್ ಇನ್ ಸಿಟ್ಟಿಂಗ್, ಎಷ್ಟೊತ್ತು ಊಟ ಮಾಡಬೇಕು, ಎಷ್ಟೊತ್ತು ಡಿಫಿಕೇಷನ್ ಮಾಡಬೇಕು, ಅದರಲ್ಲಿ ಏರುಪೇರಾದಾಗೆ ವಾಟ್ ಆರ್ ಆಲ್ ದ ಅಡ್ಜಸ್ಟ್ಮೆಂಟ್ ಇಂಟರ್ನಲ್ಲಿ ಆಗುತ್ತೆ. ದೆರ್ ಆರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಅದಕ್ಕೆ ತಕ್ಕಂಗೆ. ರಿಯಲಿ ಸರ್, ಇದನ್ನು ಕೇಳ್ತಾ ಹೋದರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಈಸಿ ಕಂಪ್ಯಾರಿಸನ್. ಅವ್ರ ಓನ್ ಗೌರ್ಮೆಂಟ್ ಎಂಪ್ಲಾಯೀಸ್ 5 ದಿನ ಇನ್ ಎ ವೀಕ್ ವರ್ಕ್ ಮಾಡ್ತಾರೆ, 8 ಅವರ್ಸು. ಅವ್ರಿಗಿರಷ್ಟು ಅವರು ಹ್ಯೂಮನ್ ಬೀಯಿಂಗ್ಸೇ, ಈ IT ಅವರು ಹ್ಯೂಮನ್ ಬೀಯಿಂಗ್ಸೇ. ಕರೆಕ್ಟ್. ಸೊ ಹಂಗಾಗಿ ಅದೊಂದು ಕಂಪ್ಯಾರಿಸನ್ ಆದರೂ ಬೇಡವಾ? ಇಟ್ ಇಸ್ ನಾಟ್ ದ ಕ್ವಶನ್ ಯಾವನು 10 ಲಕ್ಷ ಕೂತ್ಕೊಂಡು ತಿನ್ಲಿಕ್ಕಾಗುತ್ತಾ? ವೆನ್ ಈ ಫಾಲ್ಸ್ ಸಿಕ್, ಇವನು ಅರ್ನ್ ಮಾಡಿದ ಮನಿ ಎಲ್ಲ ಹೋಗುತ್ತೆ. ಇವತ್ತು ಕ್ಯಾನ್ಸರ್ ಇನ್ಸಿಡೆನ್ಸ್ ಎಷ್ಟು ಕಾಮನ್ ಆಗಿದೆ ಅಂದರೆ, ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಆಗಿ ನಿಮ್ಗೆ ಹೇಳ್ತೀನಿ. ಇವತ್ತು ನಾನು MBBS ಓದೋವಾಗೆ ಈ ಕೇಳಬಾರ್ದಂಥ ಕ್ಯಾನ್ಸರ್ಗಳನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಆಲ್ ಬಿಕಾಸ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಹ್ಯೂಮನ್ ಬಾಡಿ ಈಸ್ ಸಚ್ ಎ ವಂಡರ್ಫುಲ್ ಮಿಷಿನ್. ಸೊ ಅದಕ್ಕೆ ಏನಾದರೂ ಆಗತ್ತಾದರೆ ಐ ವಿಲ್ ಟೆಲ್ ಯು ಡಿಫಿಕೇಷನ್ ಸೈನ್ಸ್. ನಾನು ಬಾಟಮ್ ಸ್ಪೆಷಲಿಸ್ಟ್ ಇದ್ದೀನಿ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ. ತುಂಬ ಜನ ಅನ್ಕೋತಾರೆ ಮನುಷ್ಯನ ದೇಹ ಹಂಗೋಗಿ ಕೂತ್ಕೊಂಡ್ರೆ ಲಟ್ ಅಂತ ಮೋಷನ್ ಬಂದ್ಬಿಡ್ಬೇಕು, ವಾಷಿಂಗ್ ಮಿಷಿನ್ ಬಂದಂಗೆ. ಹಂಗೆ ಆಗಲ್ಲ. ದಿರ್ ಈಸ್ ಎ ವೇ ಟು ಡಿಫಿಕೇಟ್ ಆಲ್ಸೋ. ಅದಕ್ಕೆ ಎಷ್ಟು ಟೈಮ್ ಡೆಡಿಕೇಟ್ ಮಾಡಬೇಕು ಅಂತ ನಾನು ಡಿಬೇಟಿಗೆ ಕುಂಡ್ರಿಸ್ಕೊಂಡ್ರೆ ನಾನು ಹೇಳ್ತೀನಿ. ನಾನು ಅಂಥದ್ರಲ್ಲಿ ಈ ಮನುಷ್ಯನಿಗೆ ತಿನ್ನೋಕ್ಕೆ ಟೈಮ್ ಇಲ್ಲ, ಕಕ್ಕ ಮಾಡೋಕ್ಕೆ ಟೈಮ್ ಇಲ್ಲ, ನೀರು ಕುಡಿಯೋಕ್ಕೆ ಟೈಮ್ ಇಲ್ಲ, ಯಾವುದೇ ಒಂದು ಅಪಾಸ್ಚುರಲ್ ಪೇನ್. ನೀವು ಅಷ್ಟೊತ್ತು ಕೂತ್ಕೊಂಡಾಗ ಎಲ್ಲ ಹರಿಬರಿ ಸರ್. ಇದು ಅನೇಕ ಕಾಯಿಲೆಗಳಿಗೆ, ಸ್ಟಾರ್ಟಿಂಗ್ ಫ್ರಮ್ ಕ್ಯಾನ್ಸರ್ ಟು ಡಯಾಬಿಟೀಸು, BP, ಪ್ರತಿಯೊಂದಿಗೂ ಕೂಡ ಈ ಅವ್ಯವಸ್ಥೆನೇ ಕಾರಣ. ಸೊ ನೀನು ದುಡಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಈ ಮಟ್ಟಕ್ಕೆ ಯಂಗ್ಸ್ಟರ್ಸ್ನ ಈ ಮಟ್ಟಕ್ಕೆ ತಂದು ಇಟ್ಬಿಟ್ರೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಐ ಡೋಂಟ್ ನೋ, ಈ ಯಂಗ್ಸ್ಟರ್ಸು ದೇ ಕ್ಯಾನ್ ಡೆಫಿನೆಟ್ಲಿ ರೆಸಿಸ್ಟ್ ಸರ್. ಯಾರು ಇವ್ರ ಮೇಲೆ ಆರೋಗ್ಯದ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಐ ಥಿಂಕ್ ಎಲ್ಲೋ ಈ ಶುಡ್ ಗೌತಮ ಯಾರೋ ಇದಾರಲ್ಲ ಮಾತಾಡ್ತಿದಾರಲ್ಲ, ದೇ ಶುಡ್ ಟೇಕ್ ಎ ವೆರಿ ಸ್ಟ್ರಾಂಗ್ ಇಂಟೆನ್ಷನ್. ಇದಕ್ಕೆ ಎಲ್ಲರೂ ಕೂಡ ಸಮಾಜದ ಎಲ್ಲಾ ವಲಯ ಕೂಡ ಇದಕ್ಕೆ ಬೆಂಬಲವಾಗಿ ನಿಲ್ಲಬೇಕಾಗಿದೆ. ನಾಳೆ ಖಾಸಗಿ ವಲಯಕ್ಕೂ ಇದನ್ನೇ ಕಂಟಿನ್ಯೂ ಮಾಡುವಂತ ಹುನ್ನಾರ ಇರಬಹುದು, ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ಐ ಥಿಂಕ್ ಇಟ್ಸ್ ದ ರೈಟ್ ಟೈಮ್. ಸೊಸೈಟಿಗಳು ನಮ್ಮಂತರ ಜವಾಬ್ದಾರಿ. ಸರ್ ಹೇಳ್ದಂಗೆ ಅವ್ರಿಗೆ ಅನಾಲಿಸಿಸ್ ಹೆಂಗಿದೆ ನೋಡಿ, ಅಬ್ಸರ್ವೇಷನ್ ನೋಡಿ ತಗೋಬೇಕು ನಮ್ಮಂಥವ್ರ ಒಪಿನಿಯನ್. ಎಸ್ ಸರ್. ಚರ್ಚೆಯನ್ನು ಮುಂದುವರಿಸೋಣ, ಈಗೊಂದು ವಿರಾಮ. ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನಕ್ಕೆ ಆಲ್ ದ ಬೆಸ್ಟ್, ಶುಭವಾಗಲಿ. ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನಕ್ಕೆ ಆಲ್ ದ ಬೆಸ್ಟ್, ಶುಭವಾಗಲಿ.
ಅಶ್ವಕೋಟಿ ವೃಕ್ಷ ಅಭಿಯಾನಕ್ಕೆ ಆಲ್ ದ ಬೆಸ್ಟ್. ಇದೊಂದು ಒಳ್ಳೆ ಸ್ಟೆಪ್ ತೊಗೊಂಡಿದ್ದಾರೆ ಅಶ್ವವೇಗ ಚಾನೆಲ್ ಅವರು. ಹೇಗೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅಷ್ಟು ಪ್ರಪಂಚದಂತೆ ಹೆಸರು ಮಾಡಿದ್ದಾರೆ, ಅದೇ ರೀತಿ ಈ ಅಭಿಯಾನನು ಪ್ರಪಂಚದಂತೆ ಹೆಸರು ಮಾಡಲಿ. ಎಲ್ಲರೂ ಹಸಿರು ಉಳಿಸಲೇಬೇಕು, ಮುಂದಿನ ಪೀಳಿಗೆಗಾಗಲಿ ಇವಾಗ ನಾವು ಜೀವಿಸಿದ್ದಕ್ಕೆ ಹಸಿರು ಉಳಿಸಲೇಬೇಕು. ಆಲ್ ದ ಬೆಸ್ಟ್ ಅಶ್ವಥ್. ಇದ್ಮೇಲೆ ಒನ್ ಮೋರ್ ಅನ್ಬೇಕು. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಸಮಾಜಕ್ಕೆ ಯುವ ಮನಸ್ಸುಗಳ ಕೊಡುಗೆ ಏನು? ಯುವ ತನು ಮನ ಭಾವನೆಗಳ ಮಹಾಸಂಗಮ. ಯುವ ಸಮೂಹಕ್ಕೆ ನಮ್ಮ ಸ್ಫೂರ್ತಿದಾಯಕ ವೇದಿಕೆ. ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನದ ಬಗ್ಗೆ ತಿಳ್ಕೊಂಡೆ. ಇಟ್ಸ್ ಅ ಗ್ರೇಟ್ ಕ್ಯಾಂಪೇನ್. ಲೆಟ್ಸ್ ಪ್ಲಾಂಟ್ ಟ್ರೀಸ್, ಲೆಟ್ಸ್ ರೇಸ್ ದ ಗ್ರೌಂಡ್ ಟೇಬಲ್. ಐ ಥಿಂಕ್ ಗ್ರೇಟ್ ಕ್ಯಾಂಪೇನ್. ನಮ್ಮ ಕಡೆಯಿಂದ ಎಷ್ಟು ಇದನ್ನು ಪ್ರಮೋಟ್ ಮಾಡೋಕ್ಕಾಗುತ್ತೋ ನಾವೆಲ್ಲರೂ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ಯಾಂಪೇನ್. ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ ಗಿಡ ನಡಿ, ಅದು ನೆರಳಲ್ಲಿ ಕೂತ್ಕೊಂಡು ಜೀವನದ ಬಗ್ಗೆ ಮಾತಾಡೋಣ. ಲೆಟ್ಸ್ ಹ್ಯಾವ್ ಅ ಗ್ರೀನರ್, ಹ್ಯಾಪಿಯರ್ ಪ್ಲಾನೆಟ್. ಥ್ಯಾಂಕ್ ಯು. ವಿರಾಮದ ನಂತರ ಚರ್ಚೆಗೆ ಸ್ವಾಗತ. ರಾಜೇಂದ್ರ ಸರ್, ಈಗ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ 100ಕ್ಕೆ 100ರಷ್ಟು ಕೆಲವು ವಿಭಾಗದಲ್ಲಿ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಚಿಂತನೆ ಮಾಡಿ ಅದನ್ನೇ ಜಾರಿ ಮಾಡಬೇಕು ಅನ್ನೋಷ್ಟರಲ್ಲಿ IT ವಲಯದ ಕೌಶಲ್ಯ ಮತ್ತು ಪ್ರತಿಭೆ ಕೆಲವು ವಿಚಾರಗಳನ್ನ ಇಟ್ಕೊಂಡು ಕನ್ನಡಿಗರಿಗೆ ಅದು ಇಲ್ವೇನೋ ಅನ್ನೋ ಅರ್ಥದಲ್ಲಿ ಸರ್ಕಾರವನ್ನೇ ಬೆದರಿಸುವ ಲೆವೆಲಿಯಲ್ಲಿ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿ ಸದ್ಯಕ್ಕೆ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಅಂದರೆ ಇದರಿಂದ ಅರ್ಥ ಆಗೋದೇನು ಅಂದರೆ ಖಾಸಗಿ ಕಂಪನಿಗಳು ಸರ್ಕಾರವನ್ನು ಒಂದು ರೀತಿ ಹೀಲ್ಡ್ ಮಾಡೋ ಕೆಪಾಸಿಟಿಗೆ ಬಂದಿರುವಂಥದ್ದು. ಈಗ ಕನ್ನಡದ ನೆಲ, ಜಲ, ಆಮೇಲೆ ತೆರಿಗೆ, ವಿದ್ಯುತ್ತು, ಸಾರಿಗೆ ಇವೆಲ್ಲ ವಿಚಾರಗಳಲ್ಲಿ ತೆರಿಗೆ ಸೌಲಭ್ಯವನ್ನು ತೆಗೆದುಕೊಂಡು ಇಲ್ಲಿ ಬಿಸ್ನೆಸ್ ಮಾಡುವಂಥ ಕಂಪನಿಗಳಿಗೆ ಈ ರೀತಿ ನಿರ್ಧಾರಗಳು ಒಂದು ರೀತಿ ಓವರ್ ಅಂತ ಅನಿಸ್ಲಿಲ್ವ, ಅವರಿಗೆ ಅತಿ ಅಂತ ಅನಿಸ್ಲಿಲ್ವ ಅಂತ, ಕೆಲವೊಂದ್ಸಲಿ ವಿಕೃತಿಗೆ ಹೋಗ್ಬಿಟ್ರೆ ಅವರು ಅಂತ. ಬೆಂಗಳೂರು ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಇಡೀ ಭಾರತ ಸರ್ಕಾರಕ್ಕೆ ಒಂದು ಚಿನ್ನದ ಮೊಟ್ಟೆ ಆಗಿದೆ. ಅದರಲ್ಲೂ ಕೂಡ ನಿಮಗೆ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಏನಿದೆ, ಮಲ್ಟಿನ್ಯಾಷನಲ್ ಕಂಪನೀಸ್ ಏನಿದೆ, ಅದರಿಂದ ಬರ್ತಾ ಇರ್ತಕ್ಕಂಥ ಉತ್ಪತ್ತಿ ಜಾಸ್ತಿ ಇದೆ. ಅದಕ್ಕೆ ಬೆಂಗಳೂರು ಬೇಕು. ಬೆಂಗಳೂರಿನಲ್ಲಿ ಯಾವುದೋ ಒಂದು IT ಇಂಡಸ್ಟ್ರಿನಲ್ಲಿ ಒಬ್ಬರು ಯಾರಾದರೂ ಮಾತನಾಡಿದ ತಕ್ಷಣ ದೇಶದ ಪ್ರಧಾನಿ, ದೇಶದ ಆರ್ಥಿಕ ಮಂತ್ರಿ ಬಹಳ ಬೇಗನೆ ಸ್ಪಂದಿಸಿ ಒಂದು ರಿಯಾಕ್ಷನ್ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ವರಮಾನ ಬೇಕಾದಷ್ಟಿದೆ. ಅದಕ್ಕೆ ಇನ್ಫ್ಯಾಕ್ಟ್ ಇಟ್ ಈಸ್ ದಿ ಫಾಸ್ಟೆಸ್ಟ್ ಸಾಫ್ಟ್ವೇರ್ ಸಿಲಿಕಾನ್ ಸಿಟಿ ಅಂತ ಹೇಳಿದ್ರೆ ಇವತ್ತು IT ಟೆಕ್ನಾಲಜೀಸಲ್ಲಿ IT ಕಂಪನೀಸ್ ಎಸ್ಟಾಬ್ಲಿಷ್ಮೆಂಟ್ ಇದರಲ್ಲಿ ಮತ್ತು ಅಷ್ಟು ಹ್ಯೂಮನ್ ರಿಸೋರ್ಸಸ್ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲೇ. ಇದು ಗೊತ್ತಿರ್ತಕ್ಕಂಥ ಸಂಗತಿನೇ. ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ಇವರು ಯಾವ ರೀತಿ ಓವರ್ ರೈಡ್ ಮಾಡ್ತಾರೆ, ಇವರ ಆಧಿಪತ್ಯ ಹೇಗಿದೆ ಅಂತ ಹೇಳಿದ್ರೆ ಅವರು ದೊಡ್ಡ ಇವರು ಸಾಮಾನ್ಯರೀಗ ಯಾವುದೋ ಒಂದು ವಿಚಾರದಲ್ಲಿ ಯಾರು ನಂದನ್ ನೀಲೇಕಣಿ, ಮೋಹನ್ ದಾಸ್ ಪೈ ಹೇಳಿದ ತಕ್ಷಣ ಸರ್ಕಾರ ಅದಕ್ಕೆ ಪ್ರತಿಸ್ಪಂದಿಸುತ್ತೆ. ಅವರಿಗೆ ಎಷ್ಟು ಪ್ರಭಾವಳಿ, ಎಷ್ಟು ಹೈ ಇದಿರುತ್ತೆ ಅಂತ ಹೇಳಿದ್ರೆ ಈವನ್ ಇಲ್ಲಿರ್ತಕ್ಕಂಥವ್ರು ಅವ್ರಿಗೆ ಕಾಂಗ್ರೆಸ್ ಲೀಡರ್ಗಳನ್ನು ಕಮೆಂಟ್ ಮಾಡ್ತಾರೆ, ಡೆಲ್ಲಿನಲ್ಲಿರ್ತಕ್ಕಂಥವ್ರ ಮೇಲೂ ಕಮೆಂಟ್ ಮಾಡ್ತಾರೆ, ಇಲ್ಲಿರ್ತಕ್ಕಂಥವ್ರನ್ನ ಕಮೆಂಟ್ ಮಾಡ್ತಾರೆ. ಕಿರಣ್ ಮಜುಮ್ದಾರ್ ಇರ್ಬೋದು, ಇವರೆಲ್ಲ ಬಹಳ ಪ್ರಭಾವಶಾಲಿಗಳು. ಇವ್ರದ್ದು ಒಂದು ಕ್ಲೌಟ್ ಇದೆಯಲ್ಲ, ಇದು ಬಹಳ ಸ್ಟ್ರಾಂಗು ಇವತ್ತು. ಹೀಗಾಗಿ ಈ ಕಂಪನಿಗಳಿಗೆ ಬೆದರಿ ಸರ್ಕಾರ ಬಾಲ ಮುದುಡ್ಕೊಳ್ಳುತ್ತೆ. ಈಗ ಅದೇ ಏನಂದ್ರೆ ಬೆದರಿ ಬಾಲ ಮುದುಡ್ಕೊಂಡು ಏನಾದರೂ ಹಾಳಾಗಿ ಹೋಗ್ಲಿ ಅವರ ಪರವಾಗಿ ನಾಳೆ ಬೆಳಗ್ಗೆ 14 ಗಂಟೆ
ಒಂದು ಶಾಸನ ಮಾಡಿದ್ರೆ ಆಶ್ಚರ್ಯ ಆಶ್ಚರ್ಯ ಇಲ್ಲ. ಪಡಬೇಕಾಗಿಲ್ಲ. ಇವ್ರಿಗೆ ಏನು ಮಾಡ್ತಾರೆ ಪಾಪ ಈ ಸುಹಾಸ್ ಅಂತ ಅವರು IT ಇನ್ನೆವಿಟಬಲ್ ಪಾಪ ಏನೋ ಒಂದು ಡಿಗ್ರಿ MTech ಅಥವಾ BTech ಒಂದು CS ಅಥವಾ IT ಮಾಡ್ಕೊಂಬಂದಿರ್ತಾರೆ, ಅನಿವಾರ್ಯ. ಇವತ್ತು ನಾಳೆ ಬೆಳಗ್ಗೆಯಿಂದ ಒಂದು ಕಂಪನಿ ಒಂದು ನೋಟಿಸ್ ಬೋರ್ಡ್ ಹಾಕ್ಬಿಟ್ಟು ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಆಲ್ ದ ಪೀಪಲ್ ಟು ವರ್ಕ್ ಅಂಡ್ 14 hours per day ಅಂತ ಹೇಳಿದ್ರೆ ಅವರು ಬಾಲ ಮುದುಡ್ಕೊಂಡು ಮಾಡಬೇಕಷ್ಟೇ. ಈ IT ಸೆಕ್ಟರ್ ಯೂನಿಯನ್ನು ಅವರೇನು ಅಷ್ಟು ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ ನೀವೇನು ಅನ್ಕೋಬೇಡಿ. ಬಟ್ ಇಂಥ ಡ್ರಂಕೋನಿಯನ್ ಲಾಗಳು ಬರಬಾರ್ದು ಈ ದೇಶದಲ್ಲಿ. ಕರೆಕ್ಟ್. ಇಂಥ ಒಂದು ಏನು ತಲೆ ಬುಡ ಇಲ್ಲದೆ ಇರತಕ್ಕಂಥ ಅನಾಹುತಕಾರಿ, ಮಾನವ ವಿನಾಶಕಾರಿ ಅಂತ ಹೇಳ್ತೀನಿ ನಾನು ಇದನ್ನು. ಇನ್ಹ್ಯೂಮನ್, ಮಾನವ ವಿನಾಶಕಾರಿಯಾದಂಥ ಶಾಸನಗಳು ಬಂದರೆ ನೀವು 2040ಗೆ ಡೆವಲಪ್ಡ್ ಕಂಟ್ರಿ ಅಲ್ಲ ನೋಡೋದು, ಒಂದು ಅಸ್ವಸ್ಥವಾದಂಥ ಒಂದು ಭಾರತವನ್ನು ನೀವು ನೋಡಬೇಕಾಗುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೋಬೇಕಾಗಿ. ಯಾವತ್ತು ಶಾಸನಗಳು ಅಂತಕ್ಕಂಥದ್ದು ಇತಿಮಿತಿಯಲ್ಲಿ ಇರುತ್ತೆ. ನೀವು ಒಂದು ಆಸೆ ಏನು ತೀವ್ರ ಪರಮ ಲೋಭಿಗಳಾಗಿ ಇಂಥ ಒಂದು ಶಾಸನಗಳಿಗೆ ನೀವು ಜನರ ಮುಂದೆ ಬಿಟ್ಟರೆ ಇವತ್ತು ಒಪ್ಕೋಬೋದು. ಪಾಪ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ನು ಏನು ಮಾಡೋಕ್ಕಾಗುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅಪ್ಪ ಭಾಳ ಕಷ್ಟಪಟ್ಟು ಓದಿಸಿದ್ದಾರೆ, ನನಗೆ ಅವರನ್ನು ನಾನು ಸಾಕಬೇಕಾಗತ್ತೆ, ಅವ್ರಿಗೆ ವಯಸ್ಸಾಗಿದೆ, ನಾನು ದುಡ್ದು ಇವತ್ತು ಮಾಡಿದರೆ ನನ್ನ ಕುಟುಂಬ ಇದೆ, ನನ್ನ ತಂಗಿಗೆ ಮದುವೆ ಮಾಡಬೇಕು, ನನ್ನ ಅಕ್ಕನಿಗೆ ಮದುವೆ ಮಾಡಬೇಕು, ಅನಿವಾರ್ಯ. 14 ಗಂಟೆ ಕೆಲಸ ಮಾಡಿ ನಾನು ದುಡಿದ್ರೇ ನನ್ನ ಕುಟುಂಬಗಳು ನನ್ನ ಆಧಾರ ಆಗಿದೆ. ಇಂತಹ ಫ್ಯಾಮಿಲಿಗಳು ಇವತ್ತು ಲಕ್ಷಾಂತರ ಇದೆ. ಇವರ ಒಂದು ಇದನ್ನು ನೀವು ವೀಕ್ನೆಸ್ಸನ್ನು ಇದು ಮಾಡ್ತೀರಾ. ಶಾಸನಗಳು ಮಾಡಬೇಕಾಗಿದ್ದರೆ ರಾಜ್ಯ ಸರ್ಕಾರ ಅಥವಾ ಸರ್ಕಾರಗಳಿಗೆ ಈ ಒಂದು ತಿಳುವಳಿಕೆ ಮತ್ತು ಈ ಒಂದು ಪರಿಜ್ಞಾನ ಇರಬೇಕಾಗುತ್ತೆ. ಹಾಗಾಗಿ ಯಾರೋ ಒಂದು ಕಂಪನಿ ಒಂದು ಇವರು ಹೇಳ್ತಾರೆ ಅಂದ ತಕ್ಷಣ, ಯಾರೋ ಒಂದು ಇದು ಮಾಡ್ತಾರೆ ಅಂತ ಹೇಳ್ತಾ ತಕ್ಷಣ IT ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರೆಲ್ಲ ಭಾಳ ಕಂಪ್ಯೂಟರ್ ರೋಬೋಗಳು ಅಂತ ಹೇಳ್ಬಾರ್ದು. ಮೊನ್ನೆ ಒಂದು ರೋಬೋ ಸೂಯಿಸೈಡ್ ಮಾಡ್ಕೊಂಡಿದೆ, ಅರ್ಥ ಮಾಡ್ಕೊಳ್ಳಿ. ಅದು ಕೂಡ ಯಾಕೆ ಮಾಡ್ಕೊಳ್ತು ಅಂತ ಹೇಳಿ, ಅದಕ್ಕೂ ಕೂಡ ಒಂದು ಸ್ಟ್ರೈನ್ ಅಂತಕ್ಕಂಥದ್ದಾಗುತ್ತೆ. ಇಂಥವೆಲ್ಲ ಯಾವತ್ತು ವಿವೇಚನಾ ರಹಿತವಾದಂಥ ರೀತಿಯಲ್ಲಿ ಸರ್ಕಾರಗಳ ಆಲೋಚನೆ, ಈ ಕಲ್ಪನೆ ಎಲ್ಲಿಂದ ಬಂತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬಹಳ ಈ ಕೆಟ್ಟ ವಿನಾಶಕಾರಿಯಾದಂಥ ಒಂದು ಆಲೋಚನೆಗಳು ಬರುತ್ತಲ್ಲ, ಇದು ಎಲ್ಲಿಂದ ಹೇಗೆ ಉತ್ಪತ್ತಿ ಆಗುತ್ತೋ ನಮಗೆ ಗೊತ್ತಾಗ್ತದೆ. ಡಾಕ್ಟ್ರೇ, ಈಗ ನೋಡಿ, ನಿಮ್ಮನ್ನ ನಾವು ಜನರ ಕಾಳಜಿ ಇರೋ ಡಾಕ್ಟ್ರು ಅಂತ ಕರಿತೀವಿ. ಯಾಕೆ ಅಂದರೆ ನೀವು ಜನರನ್ನ ಎಲ್ಲ ಕಡೆ ಕೋವಿಡ್ ಸಂದರ್ಭದಲ್ಲಿ ಭಯಗೊಳಿಸೋ ಸಂದರ್ಭದಲ್ಲಿ ನೀವು ಸ್ವಲ್ಪ ಅವರಿಗೆ ಒಂದು ಧೈರ್ಯ ತುಂಬ ಕೆಲಸವನ್ನು ಮಾಡಿದ್ರಿ. ಸರ್ಕಾರಗಳಿಗೂ ಕೂಡ ಯಾರೋ ಎಂಥ ತಲೆಕೆಟ್ಟ ಐಡಿಯಾಗಳನ್ನು ಪ್ರಸ್ತಾವನೆಗಳನ್ನು ಕೊಟ್ಟಾಗ ಒಂದು ಮಾತೃ ಹೃದಯ ಇರಬೇಕು, ಆಮೇಲೆ ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡಬೇಕು. ಆಮೇಲೆ ಆ ಥರದೊಂದು ಪ್ರಸ್ತಾವನೆ ಬಂದಾಗ ಇದನ್ನು ಡಿಸೈಡ್ ಮಾಡೋರು ಯಾರು ಅನ್ನೋದ್ರ ಬಗ್ಗೆ ನಿಮ್ಮಂಥ ಸಂಬಂಧಪಟ್ಟ ತಜ್ಞರನ್ನು ಕೇಳಬೇಕು. ಹಿಂಗಿದೆ, ಇದು ಏನೆಲ್ಲ ಸಮಸ್ಯೆಯನ್ನು ಉಂಟು ಮಾಡ್ಬೋದು, ಮಾಡಬೇಕಾ ಬೇಡ ಅಂತ. ಈ ಒತ್ತಡಗಳಿಗೆ ಒಳಗಾಗಿ ಈಲ್ಡ್ ಆಗೋದಿದೆಯಲ್ಲ, ಅದು ಒಂದು ರೀತಿ ವ್ಯವಸ್ಥೆಗೆ ಮಾರಕ. ಈ ನೆಲೆಯಲ್ಲಿ ವ್ಯವಸ್ಥೆಗೆ, ಸರ್ಕಾರಗಳಿಗೆ ಹೆಂಗೆ ಯೋಚನೆ ಮಾಡಬೇಕು ಅಂತ ಹೇಳ್ತೀರಿ ಅಂತ? ಇಲ್ಲ, ಸರ್ಕಾರ ನಮಗೋಸ್ಕರವಾಗಿರುವಂಥದ್ದು, ನಮ್ಮಿಂದ ಚುನಾಯಿತರಾಗಿ ನಮಗೋಸ್ಕರ. ರಾಜೇಂದ್ರ ಅವ್ರು ಹೇಳ್ದಂಗೆ ಯಾವುದೋ ಒಂದು ಲಾಬಿಗೆ ಈಲ್ಡಾಗಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಉಪಮುಖ್ಯಮಂತ್ರಿ ಕೂತ್ಕೊಂಡು ಅವ್ರು ಆಡಿಸ್ದಂಗೆ ಆಡಬೇಕಾದ್ರೆ ಅವ್ರಿಗೆ ಅಲ್ಲಿಂದ ರೊಕ್ಕ ಬರುತ್ತೆ, ಇಲ್ಲಿರ ಇದಿಲ್ಲ. ಬಟ್ ಇವರಿಗೆ ಒಂದು ಸರ್ಕಾರದ ಜವಾಬ್ದಾರಿ, ತನ್ನನ್ನು ಆರಿಸಿ ಕಳಿಸಿದ ನಾಗರಿಕರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಹೇಳ್ತಾರೆ ಅಂತೇಳಿ, ನಿಜವಾಗ್ಲೂ ನೀವು ಹೇಳಿದ್ದು ಕರೆಕ್ಟು. ಅದಕ್ಕೋಸ್ಕರ ತಜ್ಞರಂತ ಇದ್ವಿ ನಾವು. ಇವರೇ ತೆರೆದಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಇವ್ರದೇ ರೊಕ್ಕದಲ್ಲಿ, ಜನಗಳ ರೊಕ್ಕದಲ್ಲಿ ಓದಿ ಇವತ್ತು ವೈದ್ಯರಾಗಿ ಸಮಾಜಕ್ಕೆ ನಮ್ಮ ಕೊಡುಗೆ ಇರಬೇಕು. ಆದ್ದರಿಂದ ಅವರು ನಮ್ಮಂಥವ್ರು ಒಪಿನಿಯನ್ ತಗೋಬೇಕು ಸರ್. ಅದು ನಮ್ಗೆ ಆಶ್ಚರ್ಯ ಆಗೋದು ಅಂದರೆ ಸರ್ಕಾರದಲ್ಲೇ ಸಾಕಷ್ಟು ಜನ ವೈದ್ಯರಿದ್ದಾರೆ. ಇವಾಗ ಡಾಕ್ಟರ್ ಮಂಜುನಾಥ್ ಗೆಲೆಕ್ಟ್ ಆಗಿ ಹೋಗಿದ್ದಾರೆ. ಅವರು ಸಾಕಷ್ಟು ಸಾರಿ ನಾವು ಅವ್ರು ಮಾತಾಡಿದ್ದೀವಿ, ಮನುಷ್ಯನಿಗೆ ಯಾಕೆ ಬೇಗ ಹೃದಯ ಆಘಾತ ಆಗುತ್ತೆ, ಟೆನ್ಷನ್ ಹೆಂಗೆ ಮನುಷ್ಯನ ಹಾಳು ಮಾಡುತ್ತೆ, ಇವೆಲ್ಲವನ್ನು ಮಾತಾಡ್ತೀವಿ. ಬರೀ ಮಾಧ್ಯಮದಲ್ಲಿ ಕೂತು ನಾವು ಮಾತಾಡಿ ನಾವು ಅವರ ಸಪೋರ್ಟಿಗೆ ಬರೆದಿದ ಮೇಲೆ ವಿ ಆರ್ ಇನ್ಹ್ಯೂಮನ್ ಅನಿಸುತ್ತೆ ನನಗೆ. ಅದರಿಂದ ಸರ್ಕಾರ ಎಲ್ಲೋ ಒಂದು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಈ ಹೆಂಗೆ ಮಾತೆತ್ತಿರಿ ಹೇಳ್ತಾರೆ, ನಮ್ಮ ದೇಶ ಯೂತ್ಸ್ ಇದ್ದಾರೆ, ಈ ಯೂತ್ಸ್ನ ಈ ಭವನಕ್ಕೆ ತಂದು ಇಟ್ಬಿಟ್ರೆ ಹೆಂಗೆ ದೇಶ ಉದ್ಧಾರ ಆಗುತ್ತೆ ಅಂತ. ಸೊ ವರ್ಕಿಂಗ್ ಅಟ್ಮಾಸ್ಫಿಯರ್ ಬಿಗಿನಿಂಗ್ನಾಗೆ ಹೇಳ್ದು ಖುಷಿಯಿಂದ ಮಾಡೋ ಕೆಲಸ 1 ಗಂಟೆನೂ ಮಾಡೋದಂಗಿರಲ್ಲ. ಬಟ್ ಅಂಥದ್ರಲ್ಲಿ ಇಂಥ ಒತ್ತಡದಲ್ಲಿ ಮಾಡುವಂಥ ಕೆಲಸಗಳು, ತನ್ನ ಆರೋಗ್ಯವನ್ನು ಪಣವಿಟ್ಟು ಮಾಡೋವಂಥ ಕೆಲಸಗಳಿಗೆ ನಿಜವಾಗ್ಲೂ ಯಾರು ಕೂಡ ಒಪ್ಪತಕ್ಕಂಥದ್ದಲ್ಲ. ಓಕೆ, ರಾಜೇಂದ್ರ ಸರ್ ಏನು ಹೇಳ್ತಿದ್ರಿ?
ಇಲ್ಲ, ಇದು ದುರದೃಷ್ಟ ಸರ್. ಯಾಕೆಂತ ಹೇಳಿದ್ರೆ ಇಂಥ ವಿಚಾರಗಳು ಎಲ್ಲಿ ಇದು ಚರ್ಚೆ ಆಗಬೇಕು? ನಮ್ಮ ವಿಧಾನಸಭೆಯಲ್ಲಿ, ಹಾಗೆ ವಿಧಾನ ಪರಿಷತ್ತು, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇದು ಚರ್ಚೆ ಆಗ್ತಾ ಇದೆಯಾ ಇವತ್ತು ನಮ್ಮ ಎಲ್ಲಿ ಸರ್? ಇಲ್ಲ. ಎಲ್ಲಾಗ್ತಾ ಇದೆ? ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋರೇ ಇಲ್ಲ ಅನ್ನೋದು. ಯಾಕೆಂತ ಹೇಳಿದ್ರೆ ಭಾರತದ ಮಾನವ ಸಂಪನ್ಮೂಲ ಅತ್ಯುತ್ಕೃಷ್ಟವಾದಂಥ ಬೆಸ್ಟ್ ಹ್ಯೂಮನ್ ರಿಸೋರ್ಸ್ ಇವತ್ತು. ಅದಕ್ಕೆ ಅಮೆರಿಕನ್ ಅವರು ನಮ್ಮ ಮೇಲೆ ಕಣ್ಣು ಹಾಕಿರ್ತಕ್ಕಂಥದ್ದು. ಅವರೆಲ್ಲ ಅಷ್ಟು ಹ್ಯೂಮನ್ ರಿಸೋರ್ಸ್ ಇಲ್ಲ. ಈವನ್ ನೀವು ಯಾವುದೇ ದೇಶ ತಗೊಳ್ಳಿ, ಯುರೋಪಿಯನ್ ಕಂಟ್ರೀಸ್ ತಗೊಳ್ಳಿ, ಅಮೆರಿಕನ್ ಕಂಟ್ರೀಸ್ ತಗೊಳ್ಳಿ, ಇಂಥ ಒಂದು ಅತ್ಯುತ್ತಮವಾದಂಥ ಒಂದು ಹ್ಯೂಮನ್ ರಿಸೋರ್ಸು ಇವತ್ತು ಕೂಡ ಅವರ ಡಾಲರ್ಸ್ ಲೆಕ್ಕದಲ್ಲಿ ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಕಡಿಮೆನೆ. ಆದರೆ ಈ ಎಕ್ಸ್ಪ್ಲಾಯ್ಟೇಷನ್ ಇದೆಯಲ್ಲ, ಈ ಶೋಷಣೆ ಅಂತಕ್ಕಂಥದ್ದು, ಇದನ್ನು ನೀವು ಹೇಗೆ ಇದು ಮಾಡ್ತೀರಿ? ಇಂಥ ಒಂದು ಹ್ಯೂಮನ್ ರಿಸೋರ್ಸಸ್ನೆಲ್ಲ ಒಂದು ಸಕ್ ಮಾಡೋ ರೀತಿಯಲ್ಲಿ ನೀವು ಎಳ್ಕೊಂಡೋದ್ರೆ ಮಲ್ಟಿನ್ಯಾಷನಲ್ ಕಂಪನೀಸ್ಗೆ ಯಾವ ಕಾಯ್ದೆ ಅನ್ವಯ ಆಗುತ್ತೆ? ಮಲ್ಟಿನ್ಯಾಷನಲ್ ಕಂಪನಿಗಳು ಹೇಳಿದಂಥ ರೀತಿಯಲ್ಲಿ ನೀವು ಶಾಸನಗಳು ಮಾಡೋಂಗಿದ್ರೆ ಭಾರತ ದೇಶದಲ್ಲಿ ಅದು ರಾಜ್ಯ ಸರ್ಕಾರ ಇರಬಹುದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಹಾಗಾದರೆ ನೀವು ಅವರ ಒಂದು ತೊತ್ತಿನ ಚೀಲಗಳಾಗಿ ಅವರ ತೆಕ್ಕೆಯಲ್ಲಿ ನೀವು ಶಾಸನಗಳು ರೂಪಿಸ್ತೀವಿ ಅನ್ನೋದಾದರೆ ಇವರ ಬದುಕುಗಳೇನಾಗಬೇಕು? ನಮ್ಮ ದೇಶದ, ನಮ್ಮ ಸಂಪನ್ಮೂಲಗಳ, ನಮ್ಮ ಮನುಷ್ಯರ, ನಮ್ಮ ಯುವಕರ, ಇವರ ಒಂದು ಬದುಕು, ಮುಂದಿನ ಭವಿಷ್ಯ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಬೇಡವಾ? ಕನಿಷ್ಠ ಪಕ್ಷ ನಮ್ಮ ಮಾಧ್ಯಮಗಳದ್ದು ಬಹಳ ದೋಷ ಇದೆ ಇದರಲ್ಲಿ. ಯಾಕೆಂತ ಹೇಳಿದ್ರೆ ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ವಿಚಾರಗಳು ಹಾಕ್ಕೊಂಡಲ್ಲ, ಇದು ಅತ್ಯಗತ್ಯವಾದಂಥ ಒಂದು ಸಾರ್ವತ್ರಿಕವಾದಂಥ ಜರೂರು ಮತ್ತು ತುರ್ತು ಅಂತ ನಾನು ಹೇಳ್ತೇನೆ. ಇಂಥ ವಿಚಾರಗಳು ವ್ಯಾಪಕವಾದ ರೀತಿಯಲ್ಲಿ ಎಲ್ಲ ಕಡೆ ಚರ್ಚೆ ಆಗಬೇಕು. ಇವತ್ತು ಹಳ್ಳಿಯವನು ಕೂಡ ಒಬ್ಬ IT ಇವನು ಸಿಗ್ತಾನೆ. ನೀವು ಬೀದರ್ನಲ್ಲಿ ಯಾವುದೋ ಒಂದು ಹಳ್ಳಿ ಅಥವಾ ಮೈಸೂರಿನ ಒಂದು ಅಥವಾ ತುಮಕೂರಿನ ಒಂದು ಹಳ್ಳಿ ಅಥವಾ ಕೋಲಾರನ ಒಂದು ಹಳ್ಳಿ ಅಂತ ಹೇಳಿದಾಗ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆ ಇವತ್ತು ಅಂಥ ಒಂದು IT ತಂತ್ರಜ್ಞರು, IT ತಂತ್ರಜ್ಞರದ್ದು ಲಕ್ಷಾಂತರ ಮಂದಿ ಇದ್ದಾರೆ. ಇದು ಎಲ್ಲರಿಗೂ ಸಲ್ತಕ್ಕಂಥ ವಿಚಾರ. ಇದು ತುರ್ತು ಮತ್ತು ಬಹಳ ಅನಿವಾರ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ವ್ಯಾಪಕವಾದಂಥ ಚರ್ಚೆ ಕೂಡ ಆಗಬೇಕು. ಚರ್ಚೆ ಆದಾಗ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುತ್ತೆ, ಸಮಸ್ಯೆಗಳೇನು ಅಂತ ಗೊತ್ತಾಗುತ್ತೆ. ಚರ್ಚೆನೇ ಆಗದೆ ಇದ್ರೆ ನಿಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ? ಯಾವುದೋ ಒಂದು ಲಾ ಮಾಡಿಬಿಟ್ರೆ ಅದು ಒಂದು ಏನು ಈ ಡೆಸ್ಪಾಟಿಕ್ ರೂಲ್ ಆ್ಯಂಡ್ ಡೆಸ್ಪಾಟಿಕ್ ಆಟಿಟ್ಯೂಡ್ ಇದೆಯಲ್ಲ, ದಿಸ್ ಈಸ್ ವೆರಿ ಡೇಂಜರ್ ಟು ಅವರ್ ಕಂಟ್ರಿ. ನಮ್ಮ ದೇಶಕ್ಕೆ ಇದು ಮಾರಕ ಅಂತ ಹೇಳ್ತೀನಿ ನಾನು. ಕರೆಕ್ಟ್ ಸರ್, ಕರೆಕ್ಟ್. ಅಂಜನಪ್ಪ, ಬಡ್ಜೆಟ್ ಬಗ್ಗೆ ನೋಡಿ, ರಾಜ್ಯದ ಬಡ್ಜೆಟ್ ಆಗಲಿ ಕೇಂದ್ರದ ಬಡ್ಜೆಟ್ ಆಗಲಿ ಆರೋಗ್ಯಕ್ಕೆ ಕನಿಷ್ಠ ಬಡ್ಜೆಟ್ ಇರ್ತಾರೆ. ಐ ಡೋಂಟ್ ನೋ ಅಪ್ಪ ಹೆಂಗೆ ಇವ್ರಿಗೆಲ್ಲ ಐಡಿಯಾ ಬರುತ್ತೆ ಅಂತ ಏನೋ ಕೇಳ್ತಿದ್ರೆ. ಎಸ್ ಸರ್. ಈಗ ನೀವು ನೋಡಿದ ಹಾಗೆ ಅಂದರೆ ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಖಾಸಗಿ ವಲಯ ಇರ್ಬೋದು, ಸರ್ಕಾರಿ ವಲಯ ಇರ್ಬೋದು, ತುಂಬ ಮಾಡೆಲ್ ಆಗಿ ಕಾಣುವಂಥದ್ದೇನು, ಅಥವಾ ನೀವು ಹೇಳೋದಾದರೆ ಒಂದು ಸಜೆಷನ್ ಕೊಡೋದಾದ್ರೆ, ಆಯ್ತಪ್ಪ ನಾವೆಲ್ಲ ನಿಮ್ಮ ತಜ್ಞರ ಹತ್ರ ಕೇಳ್ತಾ ಇದ್ದೀವಿ, ನಮ್ಗೆ ಈಗ ಕಣ್ಣು ತೆರೆದಿದೆ, ಜ್ಞಾನೋದಯ ಆಗಿದೆ, ಯಾವ ರೀತಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಬೇಕು, ಇರುವಂಥ ಸಮಯದ ಒಳಗಡೆ ಹೆಚ್ಚಿಗೆ ಮಾಡದೆ ಒಂದು ಒಳ್ಳೆಯ ಔಟ್ಪುಟ್ ಬರಬೇಕು, ಕ್ರಿಯಾಶೀಲವಾಗಿ ಅವನು ಇನ್ನಷ್ಟು ಮಗದಷ್ಟು ಕೆಲಸ ಮಾಡೋ ರೀತಿಯಲ್ಲಿ ಸೃಜನಾತ್ಮಕವಾಗಿ ಆರೋಗ್ಯವನ್ನು ಉಳಿಸ್ಕೊಂಡು ಹೇಗೆ ಮಾಡಬಹುದು, ಅಥವಾ ಆ ನೌಕರರು ನಾವೇ ಆಗಲಿ ಯಾರೇ ಆಗಲಿ ಒಂದು ಒಳ್ಳೆಯ ದಿನನಿತ್ಯದ ಆರಂಭವನ್ನು ಮಾಡಬೇಕು ಒಂದು ಕಚೇರಿಯೊಳಗಡೆ ಅಂದರೆ ಅವನ ದಿನಚರಿ ಹೇಗೆ ಶುರುವಾದರೆ ಒಳ್ಳೆಯದು ಅಂತ ಹೇಳ್ತೀರಿ. ಮತ್ತು ಅದನ್ನು ಹೆಂಗೆ ಕಂಪ್ನಿಗಳು ಯೋಚನೆ ಮಾಡಬೇಕು, ವ್ಯವಸ್ಥೆಗಳು ಯೋಚನೆ ಮಾಡಬೇಕು ಅಂತ. ಸರ್, ಆರೋಗ್ಯದ ದೃಷ್ಟಿಯಲ್ಲಿ ನಾನು ಸಾಕಷ್ಟು ಕಂಟ್ರಿಗಳಿಗೆ ಹೋಗಿದ್ದೀನಿ. ರೀಸೆಂಟ್ಲಿ ನಾನು ಜಪಾನ್ಗೆ ಒಂದು ವಾರ ಹೋಗಿದ್ದು ಬಂದಿದ್ದೀನಿ. ನಿಜವಾಗ್ಲೂ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಅವರು ತುಂಬ ಮುಂದೆ ಇದ್ದಾರೆ ಸರ್. ಪರ್ಟಿಕ್ಯುಲರ್ ಇಂಥ ವಿಚಾರಗಳಿಗೆ ಬಂದಾಗ, ಹ್ಯೂಮನ್ ರಿಸೋರ್ಸಸ್ಗೆ ಬಂದಾಗೆ ನೀವು ನೋಡಿ, ವರ್ಕಾಲಿಕ್ಸ್ ಅಂದರೆ ನಮ್ಮ ದೇಶದವರೇ. ನಾನು ಅಮೆರಿಕದೊಳಗೆ ನೋಡಿದ್ದೀನಿ, ನಮ್ಮ ಇಂಡಿಯನ್ ಡಾಕ್ಟರ್ಸು 3 ಟೈಮ್ ವರ್ಕ್ ಮಾಡ್ತಾರೆ, ಯಾಕಂದ್ರೆ ರೊಕ್ಕ ಬರಲಿ ಅಂತ. ಬಟ್ ಆರೋಗ್ಯದ ದೃಷ್ಟಿಯಿಂದ ನಾನು ಹೇಳ್ತೀನಿ, ಬೇರೆ ಯಾವುದೇ ಕಂಟ್ರಿ ಒಳಗೂ ಕೂಡ ಇಂಥ ಲಾನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಇಲ್ಲೂ ಇಲ್ಲ. ಎಲ್ಲೋ ಆದ್ಯತೆ ಕೊಡ್ತಾರೆ ಆರೋಗ್ಯಕ್ಕೆ ಆದ್ಯತೆ ಕೊಡ್ತಾರೆ. ಡಿಸಿಪ್ಲೈನ್ ಸರ್. ಇವನ್ ಚೈನಾದಲ್ಲಿ ಅದಕ್ಕೆ ಬೇರೆ ಏನೋ ಇದಿರುತ್ತೆ, ಅಡ್ವಾಂಟೇಜು ಸಮಥಿಂಗೋ ಇರುತ್ತೆ. ಈ ರೀತಿಯ ನಮ್ಮ ದೇಶದೊಳಗೆ ಈ ಲೇಬರ್ ಲಾ ಇಷ್ಟು ಕೆಟ್ಟದಾಗಿ ಯಾವ ಕಂಟ್ರಿಯಲ್ಲೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಸರ್. ಅಲ್ಟಿಮೇಟ್ಲಿ ಹೆಲ್ತ್ ಈಸ್ ವೆಲ್ತ್ ಅಂತ ಯಾಕೆ ಹೇಳ್ತಾರೆ ಸರ್? ಆರೋಗ್ಯ ಕಳ್ಕೊಂಡ್ರೆ ಮನುಷ್ಯ ಅವನದೊಬ್ಬಂದೇ ಅಲ್ಲ, ಇಡೀ ಸಂಸಾರನೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅದರಿಂದ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು, ಮನುಷ್ಯನ ಆರೋಗ್ಯ ಬಹಳ ಮುಖ್ಯ. ಆದ್ದರಿಂದ ದಯವಿಟ್ಟು ಇಂಥ ಲಾಗೆ ಅವಕಾಶ ಕೊಡಬಾರ್ದು. ಯಾರೋ ಒಬ್ಬರು ತಲೆ ಕೆಟ್ಟ IAS ಆಫೀಸರೋ ಯಾರೋ ಒಬ್ಬನಿಗೆ ಇಂಥ ಐಡಿಯಾ ಬಂದಿದ್ದರೆ ದಯವಿಟ್ಟು ಇದನ್ನು ಸರ್ಕಾರ ಒಪ್ಕೋಬಾರ್ದು. ಇಂಥ ಅವಾಂತರ ಬರೋವು ಅಂದರೆ ನಮ್ಮ ಈ ಬ್ಯೂರೋಕ್ರಾಟ್ಸಿಂದನೇ. ಅದು ಚೆನ್ನಾಗಿ ಗೊತ್ತು. ತಾವು AC ಒಳಗೆ ಕೂತ್ಕೊಂಡು ಬೇರೆ ಇನ್ಯಾರಿಗೋ ದುಡಿಯಂಗೆ ಮಾಡೋಂಥ ನೇಚರ್ ಇರೋದು ಅವ್ರಿಗೇ. ಅದರಿಂದ ದಯವಿಟ್ಟು ಇದನ್ನು ಇವತ್ತು ಲಕ್ಕಿಲಿ ಮೊನ್ನೆ ತಾನೇ ಈ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಸುಧಾಮೂರ್ತಿ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಅವರು ದಯವಿಟ್ಟು ಬಿಗ್ಗೆಸ್ಟ್ ಸಾಫ್ಟ್ವೇರ್ ಕಂಪ್ನಿ
ಓನರ್ ಆಗಿರೋದ್ರಿಂದ ಇಂಥ ವಿಚಾರ ಬಂದಾಗೆ ಸುಧಾಮೂರ್ತಿ ಅವರು ಓಪನ್ ಆಗಿ ಸರಳ ಲೇಡಿ ಇದ್ದಾರೆ, ತುಂಬ ಒಳ್ಳೆಯವರಿದ್ದಾರೆ, ದಯವಿಟ್ಟು ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಕರೆಕ್ಟ್ ಸರ್. ರಾಜೇಂದ್ರ ಸರ್, ಈಗ ಇಂಥ ವಿಚಾರಗಳಲ್ಲಿ ಕೆಲವೊಂದ್ಸಲಿ ಒತ್ತಡಗಳನ್ನು ಹೇರುವಂಥದ್ದು ಮಾಫಿಯಾನೇ ಇರುತ್ತೆ, ಅದು ಎಂಥದ್ದೇ ಸರ್ಕಾರಗಳಿರಲಿ. ಸೊ ಆ ನೆಲೆಯಲ್ಲಿ ಸರ್ಕಾರ ಇರುವಂಥ ಒಂದು ಸಂವಿಧಾನದ ಶಕ್ತಿಯನ್ನು ಬಳಸ್ಕೊಂಡು ಒಂದು ಪರಿಣಾಮಕಾರಿಯಾದಂಥ ಕಾರ್ಯಕ್ರಮಗಳ ಬದಲಾಗಿ ಕಾಯ್ದೆಗಳನ್ನು ರೂಪಿಸುವ ಅಗತ್ಯತೆ ಇದೆ ಅಂತ ಅನಿಸುತ್ತೆ. ನಾಳೆ ಇನ್ಯಾರೋ ಬರ್ತಾರೆ, ಇನ್ಯಾವುದೋ ಸರ್ಕಾರಕ್ಕೆ ಇನ್ಯಾವುದೋ ಒತ್ತಡ ಇರ್ತಾರೆ, ಅದು ಬದಲಾವಣೆ ಆಗದ ರೀತಿಯಲ್ಲಿ ನೌಕರರಿಗೆ ಪೂರಕವಾಗಿರುವಂಥ ಕಾಯ್ದೆಗಳನ್ನು ರೂಪಿಸಿದರೆ ಬಹುಶಃ ಒಳ್ಳೆಯದು ಅಂತ ಅನಿಸುತ್ತೆ ಅಂತ. ಇಲ್ಲ, ಇಲ್ಲಿ ಕೆಲವು ತಂತ್ರಗಳು ಇದೆ. ಈಗ ದೊಡ್ಡ ದೊಡ್ಡ IT ಕಂಪನಿಗಳ ಮಾಲೀಕರು ಯಾರಿದ್ದಾರೆ ಅವರು ಒಂದು ವೇಳೆ ನಾವು ಈ ರೀತಿಯಾದಂಥ ಒಂದು ವರ್ಕಿಂಗ್ ಅವರ್ಸ್ ಇನ್ಸಿಸ್ಟ್ ಮಾಡಿದ್ರೆ ಒಂದು ರೀತಿಯಾದಂಥ ಒಂದು ಇದಾಗ್ಬೋದು, ರೆಸಿಸ್ಟೆನ್ಸ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಅವರು ಸರ್ಕಾರದಲ್ಲಿ ಯಾರೋ ಒಬ್ಬ ಆ ವಲಯದಲ್ಲಿರ್ತಕ್ಕಂಥ ಮಂತ್ರಿ ಕೈಯಲ್ಲಿ ಈ ರೀತಿ ಹೇಳಿಸಿ ಒಂದು ಶಾಸನವನ್ನೇ ಮಾಡಿಸ್ಬಿಟ್ರೆ ಅದು ಲಾ ಆಫ್ ದ ಲ್ಯಾಂಡ್ ಆಗುತ್ತೆ. ಅದು ನೆಲದ ಕಾನೂನಾದಾಗ ನಾವು ಸೇಫ್ ಆಗಿರ್ಬೋದು ಅಂತಕ್ಕಂಥ ಒಂದು ಒಳ ರಹಸ್ಯಗಳು, ಒಳತಂತ್ರಗಳು ಇರಬಹುದೇನೋ, ಒಳ ಒಪ್ಪಂದಗಳು ಗೊತ್ತಿಲ್ಲ. ಆದರೆ ಈ ರೀತಿಯಾದಂಥ ಒಂದು ಒಳ ಒಪ್ಪಂದಗಳು ಕೂಡ ಡೇಂಜರೇ. ಈ ರೀತಿಯಾದಂಥ ಒಂದು ಥಿಂಕಿಂಗೇ ಫಸ್ಟ್ ಆಫ್ ಆಲು ಬಹಳ ಇದು ಮಾರಕ ಅಂತ ನಾವು ಹೇಳಬೇಕಾಗತ್ತೆ. IT ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಕ್ಕಂಥವರು ಕೂಡ ಅವರು ಮನುಷ್ಯರೇ. ಹಾಗಾಗಿ ಅವ್ರಿಗೆ ಏನು ಅಲೋಬಲ್ ಟೈಮ್ ಮತ್ತು ಅವರು ನಿಮ್ಮ ಟಾರ್ಗೆಟ್ ಆಗಲಿ ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ ಕೊಡಬೇಕಾದ್ರೆ ಅದು ಆರೋಗ್ಯದಾಯಕವಾದಂಥ ಸ್ಥಿತಿಯಲ್ಲೇ ಇರಬೇಕು. ನೀವು ಇವ್ರಿಗೊಂದು ಕಾನೂನು ಅವ್ರಿಗೊಂದು ಕಾನೂನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ನೀವು 14 ಗಂಟೆ ಬರೀ IT ನವ್ರಿಗೆ ಮಾಡ್ತೀರಾ ಅಂತ ಹೇಳಿದಾಗ ಬೇರೆ ಖಾಸಗಿನವರು ನಾಳೆ ಬೆಳಗ್ಗೆ ಅದನ್ನೇ ಮಾಡ್ತಾರೆ, ಅದನ್ನು ನೋಡಿ ಇನ್ನೊಬ್ಬರು ಮಾಡ್ತಾರೆ. ಹಾಗಾದರೆ ಏನಾಗುತ್ತೆ ಇದು ಅನ್ನೋದನ್ನು. ಹಾಗಾಗಿ ಒಟ್ಟಾರೆ ಇದರ ಪರಿಣಾಮಗಳೇ ಒಂದು ಅಡ್ಡ ಪರಿಣಾಮಗಳೇ ಬಹಳ ಭೀಕರವಾಗಿರುತ್ತೆ, ಬಟ್ ಗಂಭೀರವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇಂಥ ಒಂದು ಪ್ರಯತ್ನಗಳು ಕೂಡ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಮಾಡಬೇಕು. ಒಂದು ವೇಳೆ ಆ ಪ್ರಪೋಸಲ್ ಎಲ್ಲಿಂದ ಹೋಗಿದೆಯೋ ಗೊತ್ತಿಲ್ಲ, ಇನ್ನೂ ಅದಕ್ಕೆ ರೆಕ್ಕೆ ಪುಕ್ಕಗಳು ಬರ್ತಾ ಇದೆ, ಅದೇನು ಪ್ರಾಕ್ಟಿಕಲಾಗಿ ಚರ್ಚೆ ಆಗ್ತಾ ಇದೆ, ಅದೇನೋ ಅದು ಬರುತ್ತೆ. ಇನ್ನು ಹೊಸ್ತಿಲು ದಾಟಿ ಅಲ್ಲಿವರೆಗೂ ಬಂದವಳು ದಾಟೋದಿಲ್ಲ. ನೋಡಿ, ರಾಜ್ಯ ಸರ್ಕಾರ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದೆ. ಆ ಮೂಲಕ IT-BT ಕ್ಷೇತ್ರದ ಉದ್ಯೋಗಿಗಳ ಕೆಲಸದ ಅವಧಿಯನ್ನ ಹೆಚ್ಚಳ ಮಾಡಬಹುದು. ಕಾಯ್ದೆ ಅಲ್ಲ, ಈ ತಿದ್ದುಪಡಿಗಳು ಹಂಗೆ ಇರುತ್ತೆ. ವಿಧೇಯಕ ಏನಾಗುತ್ತೆ ಬೆಳಗ್ಗೆ ಗೊತ್ತೇ ಇರಲ್ಲ, ಹೌದು ಅನ್ನೋರು ಹೌದು ಇಲ್ಲ ಅಂದ್ಬಿಟ್ಟು ಚರ್ಚೆನೆ ಮಾಡಲ್ಲ. ವಿಧಾನಸಭೆನಲ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಹೆಂಗಾಗುತ್ತೆ ಅಂತ ಹೇಳಿದ್ರೆ ಅದು ಕನ್ಸಿಡರೇಷನ್ಗೆ ಇವತ್ತೇ ಬರುತ್ತೆ, ಡಿಸ್ಕಷನ್ ಇವತ್ತೇ ಸಾಯಂಕಾಲದ ಹೊತ್ತಿಗೆ ಪಾಸ್ ಆಗ್ಬಿಡುತ್ತೆ. ಅದು ಅದ್ರ ಮೇಲೆ ಡಿಸ್ಕಷನ್ ಇಲ್ಲ, ಡೆಲಿಬರೇಷನ್ ಇಲ್ಲ. ಹೆಣ್ಣು ಮಕ್ಳಿದಾರೆ ನೋಡಿ, ಯಾಕೆ ಅಂತ ಹೇಳಿದ್ರೆ ಒಬ್ಬ ಹೆಣ್ಣು ಮಗಳನ್ನ ಫಿಸಿಯಾಲಜಿ ನಾನು ನೆನ್ಸ್ಕೊಂಡ್ರೆ ಸರ್, ಅವ್ರು ನೋಡಿ ಎಷ್ಟು ಜನ ಹೆಣ್ಣು ಮಕ್ಳಿದ್ದಾರೆ. ಬಿಲ್ಸ್ ಆದ್ರೂ ಪಾಸ್ ಆಗೋ ದೇಶದಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಒಂದೇ ದಿನ ಪರ್ಯಾಲೋಚನೆ, ಮಂಡನೆ, ಪರ್ಯಾಲೋಚನೆ ಮತ್ತೆ ವಿಧೇಯಕಕ್ಕೆ ಅಂಗೀಕಾರ, ಈ ರೀತಿಯಾದಂಥ ಶಾಸನಗಳು ಎಷ್ಟು ಬೇಕು ಇವತ್ತು ಪಾರ್ಲಿಮೆಂಟಲ್ಲಿ ಆಗ್ತಾ ಇದೆ, ಇವತ್ತು ಹಾಗೇನೆ ವಿಧಾನಸಭೆನಲ್ಲಿ ಆಗ್ತಾ ಇದೆ. ಇವತ್ತು ಇದನ್ನು ನಾವು ಶಾಸನ ಅಂತ ಕರೆಯೋಣ. ಒಂದು ಬಿಲ್ ಇಂಟ್ರೊಡ್ಯೂಸ್ ಆದರೆ ಅದರ ಮೇಲೆ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ಇದು ಮಾಡಿ. ಅರೆ, ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಈ ಶಾಸನಗಳು? ದೇಶಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಜನತೆಗೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ನಿಮಗೋಸ್ಕರ ಮಾಡ್ತಾ ಇದ್ದೀರಾ? ಅವ್ರಿಗೋಸ್ಕರ ಇಂಥ ಶಾಸನಗಳು ಮಾಡ್ತಾ ಇದ್ದಾರೆ. ಮತ್ತು ನಾಳೆ ಬೆಳಗ್ಗೆ ಅದು ಇನ್ನು ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳಿಗೆ ಹೋಗಿ ಇದೆಲ್ಲ ಅಸಂವಿಧಾನಿಕ, ಇದು ಏನು ಇದರಲ್ಲಿ ಇದಿಲ್ಲ ಅಂತ ಹೇಳಿ ಮಾಡೋಷ್ಟೊಳಗೆ ಇವ್ರದ್ದು ಪರಿಸ್ಥಿತಿ ಏನಾಗುತ್ತೆ, ಹೈರಾಣಾಗೋಗಿರ್ತಾರೆ. ಹಾಗಾಗಿ ಡೆಮಾಕ್ರಸಿ ಅನ್ನೋದಕ್ಕೆ ಒಂದು ಮೀನಿಂಗ್ಲೆಸ್ ಆಗ್ತಾ ಇದೆ. ಡೆಮಾಕ್ರಸಿ ಇಟ್ ಈಸ್ ಅಂಡರ್ ದಿ ಕ್ಲಚಸ್ ಆಫ್ ದಿ ಬಿಗ್ಗೆಸ್ಟ್ ಏನು ಕಂಪನಿ, ಸಾಫ್ಟ್ವೇರ್ ಕಂಪನಿ ಇವ್ರ ಕೆಳಗಡೆ ಇದ್ದಾರೆ. ಯಾಕಂದ್ರೆ ದುಡ್ಡು ಬರುತ್ತೆ ಅವ್ರಿಗೆ. ಇಂಥ ಒಂದು ಕಾನೂನು ರಚನೆ ಮಾಡಿದರೆ ಸರ್ಕಾರಕ್ಕೆ ಇಷ್ಟು ಕೋಟಿ ರೂಪಾಯಿಗಳು ಯಾರೋ ಕಂಪನಿಯವರು ಕೊಡೋರು ಇರ್ತಾರೆ. ಈ ಲಾಬಿಗಳೇ ಇವತ್ತು ನಮ್ಮ ದೇಶನ ಆಳ್ತಾ ಇದೆ ಅಂತ. ಅವರಿಗೆ ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ, ಅವರಿಗೆ ಜನರ ಆರೋಗ್ಯ ಬೇಕಾಗಿಲ್ಲ, ಅವರಿಗೆ ಜನರ ಒಂದು ಹಿತರಕ್ಷಣೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ವಹಿತಾಸಕ್ತಿಯ ಶಾಸನಗಳು, ಸ್ವಹಿತಾಸಕ್ತಿಯ ಒಂದು ಆದೇಶಗಳು ಮಾಡಿ ಅವರು ಲಾಭ ಸಂಪಾದಿಸ್ಕೊಳ್ಳೋದಕ್ಕೆ ಎಲ್ಲರೂ ಒಂದು ರೀತಿಯಲ್ಲಿ ಈ ದೇಶದ ನೆಲ, ಜಲ, ಹ್ಯೂಮನ್ ಮಾನವ ಸಂಪನ್ಮೂಲಗಳನ್ನು ಅವರವರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಆಲೋಚನೆಗಳು ಬರ್ತಾ ಇದೆ. IT ಒಳಗಿರ್ತಕ್ಕಂಥ ಹೆಣ್ಣು ಮಗಳು ಬರೀ ಎಂಪ್ಲಾಯಿ ಅಲ್ಲ, ಆಕೆ ಒಬ್ಬ ತಾಯಿ ಇರ್ತಾಳೆ, ತನ್ನ ಮಗು ಇರುತ್ತೆ ಮನೆಯಲ್ಲಿ. ಇವ್ರು 14 hours ಮಾಡಿದರೆ ತನ್ನ ಮಗುಗೆ ತನ್ನ ಸಮಯ ಕೊಡ್ಲಿಕ್ಕೆ ಸಾಧ್ಯ ಸರ್? ಇಷ್ಟು ಕಾಮನ್ ಸೆನ್ಸ್ ಇಲ್ದಿರೋ ಲಾಗಳನ್ನ ತಂದರೆ ಇಂಪ್ಲಿಮೆಂಟ್ ಮಾಡೋದು ಬೇಡ, ಅದನ್ನು ಯೋಚನೆ ಮಾಡೋದವನಿಗೆ ಏನು ತಗೊಂಡು ಹೊಡಿಬೇಕೋ ಗೊತ್ತಿಲ್ಲ. ಆನೆಸ್ಟ್ಲಿ ಇದು ಯೋಚನೆ ಮಾಡಿ, ತನ್ನ ಮನೆಯಲ್ಲಿ ಒಂದು ಹೆಣ್ಣುಮಗು ಇಲ್ವಾ, ತನ್ನ ಮಗಳಿಲ್ವಾ, ಒಂದು ಹೆಣ್ಣು ಮಗ ಅಲ್ಲಿ ನಿಂತಿರೋ ಹೆಣ್ಣು ಮಗಳು, ಅವಳಿಗೆ ಎಷ್ಟು ಆತಂಕ ಆಗ್ಬೋದು. ಕುಟುಂಬಕ್ಕೆ ಸಮಯ ಕೊಡಕ್ಕಾಗಲ್ಲ, ಫ್ಯಾಮಿಲಿ ಸದಸ್ಯರ ಸಮಯ ಕೊಡಕ್ಕಾಗಲ್ಲ. ಯಾರಿಗೋಸ್ಕರ ದುಡಿಬೇಕು? ದೇಶಕ್ಕೆ ದುಡಿಯೋದು ಬೇರೆ ಇದೆ, ಸೈನಿಕರು ದುಡಿತಾರೆ ಪಾಪ,
ಈ IT ಒಳಗೆ ಕೂತ್ಕೊಂಡು ಇಂಥ ಲಾ ಮಾಡ್ತೀವಿ ಅಂದರೆ ಇನ್ನೆಂಥ ತಲೆಯಲ್ಲಿ ಜನಗಳು ಅನ್ನಿಸ್ತದೆ ಇವರು. ಅದರಿಂದ ಇದನ್ನು ನೀವು ಸಾರಾ ಸಗಟಾಗಿ ರಾಜೇಂದ್ರ ಸರ್ ಹೇಳ್ದಂಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನಿಜವಾಗ್ಲೂ ಇದನ್ನು ಡಿನೈ ಮಾಡಬೇಕು ಎಲ್ಲೋ. ಎಸ್ ಸರ್. ಇನ್ನು ಓಕೆ, ಇನ್ನು ಕೊನೆಯದಾಗಿ ಸರ್ ಕ್ವಿಕ್ಕಾಗಿ ಏನು ಹೇಳ್ತೀವಿ ಸರ್? ಕ್ವಿಕ್ಕಾಗಿ ನಮ್ಮ ವ್ಯವಸ್ಥೆ ಏನು ಮಾಡಲಿ ಅಂತ ಸರ್ಕಾರ ಸರ್, ವೈಜ್ಞಾನಿಕವಾಗಿ ಇಟ್ ಇಸ್ ಅನ್ಅಕ್ಸೆಪ್ಟಬಲ್. ಆರೋಗ್ಯದ ದೃಷ್ಟಿಯಿಂದ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು. ಎಂಪ್ಲಾಯೀಸ್ ಏನಾದರೂ ಹಂಗೆ ಮಾಡಿದಾಗ ಅವರು ನಿಂತರೆ ಅವ್ರ ಜೊತೆ ನಾನು ನಿಂತ್ಕೋತೀನಿ ಸರ್. ಓಕೆ ರಾಜೇಂದ್ರ ಸರ್, ಕ್ವಿಕ್ಕಾಗಿ. ಇದು ಅನವಶ್ಯಕ. ಈ ರೀತಿಯಾದಂಥ ಒಂದು ಎಕ್ಸರ್ಸೈಸೇ ಇದು ಫ್ಯೂಟೈಲ್ ಎಕ್ಸರ್ಸೈಸ್, ಮತ್ತು ಈ ರೀತಿಯಾದಂಥ ಒಂದು ಇದು ಭಾಳ ಡೇಂಜರಸ್ ಅಂತ ನಾನು ಪರಿಗಣಿಸಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ರಾಜೇಂದ್ರ ಸರ್ ಮತ್ತು ಅಂಜನಪ್ಪ ಸರ್. ಚರ್ಚೆಯಲ್ಲಿ ಜಾಯ್ನ್ ಆಗಿ ಏನು ವ್ಯವಸ್ಥೆಯ ಖಾಸಗಿ ಕಂಪನಿಗಳ ದಿಗ್ಗಜರುಗಳ ಏನು ಮುಖ್ಯಸ್ಥರುಗಳ ಮತ್ತು ಸರ್ಕಾರದ ಕಣ್ತೆರೆಸುವ ಕೆಲಸವನ್ನು ಈ ಒಂದು ಚರ್ಚೆ ಮೂಲಕ ಮಾಡಿದರೆ ನಿಮಗೆ ಧನ್ಯವಾದಗಳು. ನೋಡಿದ್ರಲ್ಲ, ಸರ್ಕಾರಕ್ಕೆ ಒಂದು ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡಬೇಕು. ಯಾವುದೇ ಖಾಸಗಿ ವಲಯ ಬಂದು ಒಂದು ಪ್ರಸ್ತಾವನೆ ಕೊಟ್ಟಾಗ ಸಮಯವನ್ನು ಹೆಚ್ಚುಗೊಳಿಸಿ ಕೆಲಸದ ಅವಧಿಯನ್ನು ಅಂತ ಅಂದಾಗ ಅದರ ಸಾಧಕ ಬಾಧಕಗಳನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗತ್ತೆ. ಆ ಮೂಲಕ ನೌಕರರನ್ನು ಯಂತ್ರಗಳನ್ನಾಗಿ ಮಾಡದೆ ಅವರ ಭಾವನೆಗಳಿಗೂ ಬೆಲೆ ಕೊಡುವಂಥ ಕೆಲಸವನ್ನು ಮಾಡಿ ಒಂದು ಆರೋಗ್ಯಯುತವಾದ ಸಮಾಜವನ್ನು ಕಟ್ಟೋದಕ್ಕೆ ಸರ್ಕಾರ ಏನಾದರೂ ಯೋಚನೆ ಮಾಡಿ ಇಂಥ ಪ್ರಸ್ತಾವನೆಯನ್ನು ತಿರಸ್ಕರಿಸಲಿ ಅನ್ನುವಂಥ ಆಶಯದೊಂದಿಗೆ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಅಶ್ವಕೋಟಿ ವೃಕ್ಷ